ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯ ಆರಾಧನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ದಿವ್ಯ ಬೆಳಕಿನಿಂದ ನನ್ನನ್ನು ತುಂಬಿರಿ. ವಿಶ್ವಾಸದ ಪಥದಲ್ಲಿ ನಮ್ಮ ಓ ಪವಿತ್ರಾತ್ಮರೇ ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ನನ್ನಲ್ಲಿ ವಾಸ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರಾದ ನಮ್ಮೆಲ್ಲರ ಹೃದಯಗಳನ್ನು ತೆರೆಯಿರಿ. ನನ್ನ ಜೀವನವು ಕುಟುಂಬವು ಹೊಸದಾಗುವುದು. ಓ ಪವಿತ್ರಾತ್ಮರೇ ಬನ್ನಿರಿ. ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ರಾಷ್ಟ್ರಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ಪ್ರತಿಯೊಂದು ಕಡೆ ಪ್ರಾರ್ಥಿಸುತ್ತಿರುವವರ ಮೇಲೆ ಕರುಣೆ ತೋರಿರಿ. ರಾಜ್ಯಗಳಲ್ಲಿ, ಬೆಳಗಿನ ಜಾವದಲ್ಲಿಯೇ ನಿಮ್ಮನ್ನು ಹುಡುಕುತ್ತಿರುವ ಕಣ್ಣುಗಳ ಮೇಲೆ ಕರುಣೆ ತೋರಿರಿ. ಬೆಳಗಿನ ಈ ಸುಪ್ರಭಾತದಲ್ಲಿ ನಿಮ್ಮನ್ನು ಹುಡುಕಿ ಬಂದಿರುವಂತಹ ಎಲ್ಲ ವಿಶ್ವಾಸಿಗಳ ಮೇಲೆ ಕರುಣೆ ತೋರಿರಿ. ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಹುಡುಕಿ ಬಂದಂತಹ ಎಲ್ಲ ವಿಶ್ವಾಸಿಗಳ ಕರುಣೆ ತೋರಿರಿ. ಯೇಸುವೇ ಕರುಣೆ ತೋರಿರಿ. ಮಧ್ಯಸ್ಥ ಪ್ರಾರ್ಥನಾ ತಂಡಗಳ ಮೇಲೆ ಕರುಣೆ ತೋರಿರಿ. ಯೇಸುವೇ ರಾತ್ರಿ ಎಲ್ಲಾ ಪ್ರಾರ್ಥಿಸುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ. ಮರಣಾವಸ್ಥೆಯಲ್ಲಿ, ಐಸಿಯುಗಳಲ್ಲಿ, ವೆಂಟಿಲೇಟರ್ಗಳಲ್ಲಿ ಕಣ್ಣೀರಿನಿಂದ ಗೋಳಾಡುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ. ಎದ್ದು ನಡೆಯಲಾಗದೆ ಪ್ರಯಾಸ ಪಡುತ್ತಿರುವಂತ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ. ಓ ಪವಿತ್ರ ಆತ್ಮರೇ, ನಮ್ಮೆಲ್ಲರನ್ನು ಆವರಿಸಿಕೊಳ್ಳಿರಿ. ತಂಡದ ಎಲ್ಲ ಅಂಗಾಂಗಗಳನ್ನು ಅನುಗ್ರಹಿಸಿರಿ. ಸ್ವರ್ಗೀಯ ಯಾತ್ರೆಯೆಲ್ಲ ಶುಶ್ರೂಷೆಗಳನ್ನು ಅನುಗ್ರಹಿಸಿರಿ. ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಗಳನ್ನು ಧ್ಯಾನಿಸುವವರನ್ನು ಅನುಗ್ರಹಿಸಿರಿ. ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳನ್ನು ಪರರಿಗೆ ಶೇರ್ ಮಾಡುವವರನ್ನು ಆಶೀರ್ವದಿಸಿರಿ.
ಸ್ವರ್ಗೀಯ ಯಾತ್ರೆಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶೀರ್ವದಿಸಿರಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥನಾ ಸಹಾಯ ಕೇಳುವವರನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ತಂಡದ ಪ್ರತಿನಿಧಿಯಾಗಿರುವಂತಹ ಮಾಲಳನ್ನು ಅನುಗ್ರಹಿಸಿರಿ. ಮಗಳಾದ ಜಾನ್ಸಿಯನ್ನು ಆಶೀರ್ವದಿಸಿರಿ. ಮಗಳಾದ ಸಲತ್ ಮೇರಿಯನ್ನು ಆಶೀರ್ವದಿಸಿರಿ. ಮಗಳಾದ ಅನಿಲನ್ನು ಆಶೀರ್ವದಿಸಿರಿ. ಮಗನಾದ ಪ್ರಭುವನ್ನು ಆಶೀರ್ವದಿಸಿರಿ. ಮಗಳಾಗಿರುವ ಸಲತ್ ಮೇರಿಯನ್ನು ಆಶೀರ್ವದಿಸಿರಿ. ಮಗಳಾದ ಜೋಕಿಮನ್ನು ಆಶೀರ್ವದಿಸಿರಿ. ಮಗಳಾದ ಸುಶೀಲಮ್ಮನನ್ನು ಆಶೀರ್ವದಿಸಿರಿ. ಮಗಳಾದ ಮೇರಿಯನ್ನು ಆಶೀರ್ವದಿಸಿರಿ. ಮಗಳಾದ ಜಾನ್ಸಿಯನ್ನು ಬಿನಿಯನ್ನು ಆಶೀರ್ವದಿಸಿರಿ. ಮಗಳಾದ ರಾಣಿಯನ್ನು ಆಶೀರ್ವದಿಸಿರಿ. ಮಗಳಾದ ಕುಮಾರಿಯನ್ನು ಆಶೀರ್ವದಿಸಿರಿ. ಮಗಳಾದ ಜಯಮಾಲಳನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಪ್ರಾರ್ಥನೆಗೆ ಬಾರದೇ ಇರುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಪ್ರಾರ್ಥನೆಯನ್ನು ಬಿಟ್ಟು ಹೋದ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಪವಿತ್ರ ಆತ್ಮರೇ, ಆಶೀರ್ವದಿಸಿರಿ. ಮಗಳಾದ ಜಸಿಂತಳನ್ನು ಆಶೀರ್ವದಿಸಿರಿ. ಮಗಳಾದ ಹೇಲನನ್ನು ಆಶೀರ್ವದಿಸಿರಿ. ಮಗಳಾದ ಲತೀಶಳನ್ನು ಆಶೀರ್ವದಿಸಿರಿ. ಮಗಳಾದ ಸುನೀತಳನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಎಲ್ಲ ಅಂಗಾಂಗಗಳ ಮೇಲೆ ಕರುಣೆ ತೋರಿರಿ. ಮಗಳಾದ ಗೆಟ್ಟ ಮತ್ಯಾಸಳ ಮೇಲೆ ಕರುಣೆ ತೋರಿರಿ. ಮಗಳಾದ ಪೂರ್ಣ ಶಾಂತಿಯನ್ನು ಆಶೀರ್ವದಿಸಿರಿ. ಅಭಿಷಕ್ತರಾದ ವಿನೋದನ್ನು ಆಶೀರ್ವದಿಸಿರಿ. ಮಗಳಾದ ಮರ್ಸಿಲಿನನ್ನು ಆಶೀರ್ವದಿಸಿರಿ. ಮಗಳಾದ ಸಂತೋಷಮನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಆಶೀರ್ವದಿಸಿರಿ. ನಮ್ಮ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಸ್ತೋತ್ರ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಆನ್ಲೈನ್ಗಳಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಪ್ರಾರ್ಥನೆಯನ್ನು ಆಲಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ. ಓ ಪವಿತ್ರ ಆತ್ಮರೇ, ಆಶೀರ್ವದಿಸಿರಿ. ಅಪ್ಪ ತಂದೆ, ಸ್ತೋತ್ರ ರಾಜ. ಯೇಸುವೇ, ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಕುಳಿತಿದ್ದೇವೆ ರಾಜ. ನಮ್ಮ ಸ್ವರಗಳು ನಿಮ್ಮ ಮುಂದೆ ಸ್ವಾಮಿ ದೇವ. ಓ
ಓ ಜೀವಂತ ತಂದೆಯೇ, ಅನಂತ ತಂದೆಯೇ, ಅತಿ ಪ್ರಿಯರೇ, ಪರಿಶುದ್ಧರೇ, 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 ಸರ್ವ ಪರಿಶುದ್ಧತೆಗೂ ಸ್ವಾಮಿ ಯೋಗ್ಯರಾಗಿರುವ ನನ್ನ ಪ್ರಭುವೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ ಸ್ವಾಮಿ. ಒಳ್ಳೆಯ ಮಿತ್ರನು ದೇವರಿಂದ ಸಿಕ್ಕಿದ ಕೊಡುಗೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನೀವು ಹೇಳ್ತೀರಿ ಸ್ವಾಮಿ, ಒಳ್ಳೆಯ ಮಿತ್ರನಾರು, ಪ್ರಾಮಾಣಿಕ ಸ್ನೇಹಿತನಾರು ಎಂಬುದಾಗಿ ವಾಕ್ಯದ ಮೂಲಕವಾಗಿ ನೀವು ಪ್ರಕಟಿಸುತ್ತೀರಿ ರಾಜ. ಕಷ್ಟದಲ್ಲಿ, ನಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ನೋವಿನಲ್ಲಿ, ನಲಿವಿನಲ್ಲಿ, ಪ್ರಾರ್ಥನೆಯಲ್ಲಿ ಒಂದಾಗುವವನೇ ಒಳ್ಳೆಯ ಮಿತ್ರ. ಇಂದು ನಮ್ಮ ಎಲ್ಲ ಮಿತ್ರರನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ಮಿತ್ರರಿಗಾಗಿ ಸಮರ್ಪಿಸಲ್ಪಡುವಂತಹ ದಿನವಾಗಿದೆ ಸ್ವಾಮಿ ದೇವ. ಮಿತ್ರರಿಗಾಗಿ ಪ್ರಾರ್ಥಿಸಲು ನೀವು ಅನುಮತಿಯನ್ನು ಕೊಟ್ಟಿದ್ದೀರಿ ರಾಜ. ಮಿತ್ರರು ನಿಮ್ಮಿಂದ ಬಂದ ಕೊಡುಗೆಯಾಗಿದೆ ಸ್ವಾಮಿ. ಒಳ್ಳೆಯ ಮಿತ್ರನು ಎಂದಿಗೂ ಚದರಿ ಹೋಗುವುದಿಲ್ಲ ಸ್ವಾಮಿ. ಒಳ್ಳೆಯ ಮಿತ್ರನಾಗಿರುವಾಗ ಅವನು ಎಲ್ಲ ಸಮಸ್ಯೆಗಳಲ್ಲಿ ಜೊತೆ ಇರುತ್ತಾನೆ ಸ್ವಾಮಿ. ಹೌದೇ ಸ್ವಾಮಿ. ಒಳ್ಳೆಯ ಮಿತ್ರರಾಗಿರುವಂತಹ ಕೆಡುಕರು, ಒಳ್ಳೆಯವರು, ಎಲ್ಲ ಮಿತ್ರ ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮ ಜೀವನದಲ್ಲಿ, ನಮ್ಮ ಕಷ್ಟದಲ್ಲಿ, ನಮ್ಮ ಅವಶ್ಯಕತೆಗಳಲ್ಲಿ, ನಮ್ಮ ದುಃಖದಲ್ಲಿ, ಭಾರದಲ್ಲಿ, ವೇದನೆಯಲ್ಲಿ ಜೊತೆ ಇರುವ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ ರಾಜ, ಅನುಗ್ರಹಿಸಿರಿ ರಾಜ. ಸ್ತೋತ್ರ ರಾಜ, ವಂದನೆಗಳ ರಾಜ, ಸ್ತೋತ್ರ ರಾಜ. ಅವರ ಜೀವಿತದಲ್ಲಿರುವ ಎಲ್ಲ ಹೋರಾಟಗಳನ್ನು ನೀಗಿಸಿರಿ ರಾಜ. ಮಿತ್ರರ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿರಿ ರಾಜ. ಮಿತ್ರರ ಎಲ್ಲ ಬಲಹೀನತೆಗಳನ್ನು ದೂರ ಮಾಡಿರಿ ರಾಜ. ಮಿತ್ರಗಳಲ್ಲಿರುವಂತಹ ಸ್ವಾರ್ಥಗಳನ್ನು ದೂರ ಮಾಡಿರಿ ರಾಜ. ಒಳ್ಳೆಯ ಮಿತ್ರರನ್ನು ಕಂಡುಕೊಳ್ಳಲಾಗದೆ ತಪ್ಪಾದ ಜೀವಿತದಲ್ಲಿ, ಪಾಪದ ಜೀವಿತದಲ್ಲಿ ಹೋಗುವ ಮಿತ್ರರುಗಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೇ, ಕುಡುಕುತನಕ್ಕೆ ಗುಲಾಮರಾಗಿ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡು ಬಿಕಾರಿಗಳಾಗಿರುವ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಒಳ್ಳೆಯ ಮಿತ್ರರ ಪಾತ್ರವನ್ನು ಅರಿಯದೆ, ಮಿತ್ರರು ಗೊಣಗುವಾಗ, ತಪ್ಪು ತೋರಿಸುವಾಗ ಅಥವಾ ಕೋಪದಲ್ಲಿ ಪ್ರವರ್ತಿಸುವಾಗ ಅವುಗಳ ಹಿಂದಿನ ಸತ್ಯಗಳನ್ನು ಅರಿಯದೆ ಆ ಮಿತ್ರ ಬಾಂಧವ್ಯಗಳನ್ನು ಬಿಟ್ಟು ಹೋದಂತಹ, ಸ್ವಾರ್ಥದಿಂದ ಬಿಟ್ಟು ಹೋದಂತಹ ಮಿತ್ರರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಹಣಕ್ಕಾಗಿ, ದೇಹದ ಸುಖಕ್ಕಾಗಿ ಮಿತ್ರರಾಗಿ ಜೀವಿಸುವವರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಯೇಸುವೇ, ಒಬ್ಬ ಬಡ ಮಿತ್ರನೊಂದಿಗೆ ಇದ್ದು ಸಿರಿವಂತನು ಅಥವಾ ಸೌಂದರ್ಯವಂತನು ಆಗಿರುವ ಮಿತ್ರನು ಬರುವಾಗ ಒಳ್ಳೆಯ ಪ್ರಾಮಾಣಿಕ ಮಿತ್ರರನ್ನ ಬಿಟ್ಟು ಹೋಗುವಂತಹ ಸ್ನೇಹಿತರನ್ನು ಆಶೀರ್ವದಿಸಿರಿ ರಾಜ. ಪರರನ್ನು ಕುಡುಕುತನಕ್ಕೆ ಸೆಳೆದು, ಪರರನ್ನು ವ್ಯಭಿಚಾರಕ್ಕೆ ಸೆಳೆದು, ಪರರಲ್ಲಿ ಕೆಟ್ಟದ್ದನ್ನು ಬಿತ್ತಿ, ಸಂಶಯದ ಬೀಜವನ್ನು ಬಿತ್ತಿ ಅವರ ಮನಸ್ಸಿನಲ್ಲಿ ಗೊಂದಲವನ್ನು ಎಬ್ಬಿಸುವಂತಹ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಕೇವಲ ಸ್ವಾರ್ಥಕ್ಕಾಗಿ ಮಾತ್ರವೇ ಜೀವಿಸುತ್ತಾ ತನ್ನ ತಪ್ಪುಗಳನ್ನು ತಿದ್ದುವ ಒಳ್ಳೆಯ ಮಿತ್ರರನ್ನು ಕಳೆದುಕೊಳ್ಳುತ್ತಿರುವ ಮಿತ್ರರುಗಳ ಮೇಲೆ ಕರುಣೆ ತೋರಿರಿ ರಾಜ. ಹೇಳಿದ್ದನ್ನು ಕೇಳಲಿಲ್ಲವೆಂಬುದಾಗಿಯೂ ಅಥವಾ ಏನೋ ದುಡುಕು ಮಾತಿನಿಂದ ಮಾತನಾಡಿದ ಮಾತಿನ ನಿಮಿತ್ತವಾಗಿಯೂ ಒಳ್ಳೆಯ ಮಿತ್ರರನ್ನು ಬಿಟ್ಟು ಹೋದ ಮಿತ್ರರುಗಳನ್ನು ಆಶೀರ್ವದಿಸಿರಿ ರಾಜ. ಒಳ್ಳೆಯ ಪ್ರಾಮಾಣಿಕತೆಯ ಮಿತ್ರರ ವಿಭಜನೆಗಳಿಂದ ಪ್ರೀತಿಯನ್ನು ಕಳೆದುಕೊಂಡಿರುವಂತಹ ಮಿತ್ರರ ಮೇಲೆ ಕರುಣೆ ತೋರಿದ ಎತ್ತೋರಿರಿ ರಾಜ.
ಜೊತೆಯಲ್ಲಿ ಇದ್ದು, ಜೊತೆಯಲ್ಲಿಯೇ ಮಲಗಿ, ಜೊತೆಯಲ್ಲಿಯೇ ಊಟ ಮಾಡಿದ ಪ್ರಾಣಮಿತ್ರರು, ಜೀವಮಿತ್ರರು ಎಂದು ಹೇಳಿಕೊಂಡು ಮಿತ್ರದ್ರೋಹ ಮಾಡಿದಂತಹ, ಮಿತ್ರ ವಂಚನೆ ಮಾಡಿದವರನ್ನ ಮೇಲೆ ಅವರನ್ನು ಆಶೀರ್ವದಿಸಿರಿ ರಾಜ. ನೀವು ಕೊಟ್ಟ ಮಿತ್ರರು ಯಾರು ಎಂಬುದನ್ನ ಅರಿತುಕೊಳ್ಳಲಾರದೆ ಒಬ್ಬರಾದ ಬಳಿಕ ಮತ್ತೊಬ್ಬರನ್ನ, ಮತ್ತೊಬ್ಬರಾದ ಬಳಿಕ ಮಗದೊಬ್ಬರನ್ನ ನೋಡುತ್ತಾ ನೋಡುತ್ತಾ ಆಕರ್ಷಣೆಗೆ ಒಳಗಾಗುತ್ತಾ ಹಾಗೂ ಸೇಡಿಗಾಗಿ ಸ್ವಾಮಿ ಏನನ್ನು ಸಹ ಮಾಡಲು ಹಿಂಜರಿಯದ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಹೌದೇಸುವೆ, ನಮ್ಮ ಕಷ್ಟದಲ್ಲಿ ನಮಗೆ ಸಹಾಯ ಮಾಡಿದ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ನಮ್ಮ ಅವಮಾನದಲ್ಲಿ ನಮ್ಮೊಡನಿದ್ದು ನಮಗೆ ಧೈರ್ಯವನ್ನು ಕೊಟ್ಟ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಹಸಿದಿರುವಾಗ ಆಹಾರವನ್ನು ಕೊಟ್ಟ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಹೌದು ರಾಜ, ನಾವು ಏಕಾಂಗಿತನದಲ್ಲಿರುವಾಗ ಸಾಂತ್ವನವನ್ನು ಕೊಟ್ಟ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಒಂದು ಒಳ್ಳೆಯ ಮಿತ್ರನನ್ನು ಅರಿತುಕೊಳ್ಳದೆ, ಅವನ ಹೃದಯವನ್ನು ಅರಿತುಕೊಳ್ಳದೆ ಆತನನ್ನು ಬಹಿಷ್ಕರಿಸಿದ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಒಳ್ಳೆಯ ಮಿತ್ರರ ಸಮಸ್ಯೆಯನ್ನ, ಕಷ್ಟವನ್ನ ಅರಿತು ಅವರನ್ನ ಕೆಟ್ಟದ ಮಾರ್ಗಕ್ಕೆ, ತಪ್ಪಾದ ಮಾರ್ಗಕ್ಕೆ ಅಥವಾ ಉಗ್ರಗಾಮಿಗಳ ಸೆಳೆತಕ್ಕೆ, ಕೊಲೆ ಪ್ರಚೋದನೆಗೆ, ಕಳ್ಳತನ ಪ್ರಚೋದನೆಗೆ ಅವರಿಗೆ ಪ್ರೇರಣೆ ಕೊಡುವ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಒಳ್ಳೆಯ ಪ್ರಾಮಾಣಿಕ ವಿಶ್ವಾಸಿಯ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಹಗಲು ರಾತ್ರಿ ಪ್ರಾರ್ಥಿಸುವ, ಮತ್ತೊಬ್ಬರನ್ನು ಪ್ರಾರ್ಥನೆಗೆ ಪ್ರೇರೇಪಿಸುವ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಯಾವಾಗಲೂ ನಮ್ಮ ಒಳಿತಿಗಾಗಿ ನಮ್ಮ ತಪ್ಪುಗಳನ್ನು ತೋರಿಸುತ್ತಾ ಖಂಡಿಸುವ ಒಳ್ಳೆಯ ಮಿತ್ರರುಗಳನ್ನು ಆಶೀರ್ವದಿಸಿರಿ ರಾಜ. ವಿಶ್ವಾಸಿಗಳ ಸಮೂಹವಾಗಿ, ವಿಶ್ವಾಸದ ತಂಡವಾಗಿ ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಮಿತ್ರ ಕೂಟಗಳನ್ನು ಆಶೀರ್ವದಿಸಿರಿ ರಾಜ. ಒಬ್ಬ ಮಿತ್ರನ ಜೀವಿತದಲ್ಲಿ ಒಳಿತನ ಮಾಡುವುದಕ್ಕಾಗಿಯೇ ತನ್ನನ್ನು ಅರ್ಪಿಸಿಕೊಳ್ಳುವ, ತಮ್ಮನ್ನು ಅರ್ಪಿಸಿಕೊಂಡಂತಹ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಹಾಗೆಯೇ ತನ್ನ ಸ್ನೇಹಿತನ, ಮಿತ್ರನ ನೋವು, ಭಾರಗಳು, ವೇದನೆಗಳು, ಅವಮಾನಗಳನ್ನು ಕಣ್ಣಿಂದ ಕಂಡರೂ ಸಹ ಅದನ್ನು ಕಾಣದಂತೆ ತಪ್ಪಿಸಿಕೊಂಡು ಓಡಿ ಹೋಗುವ ಮಿತ್ರರನ್ನು ಅನುಗ್ರಹಿಸಿರಿ ರಾಜ. ಮುಂದೆ ಮಿತ್ರನ ಮುಂದೆ ನಗು ನಗುತ್ತಾ ಸ್ವಾಮಿ ಅವನ ಸಂಕಟವನ್ನು ನೋಡಿ ಅಥವಾ ಅವನನ್ನ ಯಾರಾದರೂ ಅವಮಾನ ಪಡಿಸುವುದನ್ನು ನೋಡಿ, ಅವನು ಬಿದ್ದು ಹೋಗುವುದನ್ನು ನೋಡಿ, ದೂರದಿಂದ ನೋಡಿ ನಗುತ್ತಾ ಕೈ ಚಪ್ಪಾಳೆ ತಟ್ಟುವ ಮಿತ್ರನನ್ನು ಆಶೀರ್ವದಿಸಿರಿ ರಾಜ. ಏಕಾಂಗಿತನದಲ್ಲಿರುವಾಗ ನಮ್ಮನ್ನು ಸಂಧಿಸಿ, ನಮ್ಮನ್ನು ಪ್ರೀತಿಸಿ, ಗೌರವಿಸಿ, ಇಂತಹ ಒಳ್ಳೆಯ ಮಿತ್ರ, ದೇವರು ನನಗೆ ಕೊಟ್ಟಂತ ಮಿತ್ರನೆಂದು ಸ್ವಾಮಿ ಸತ್ಕರಿಸುವ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ ನಮಗಾಗಿ ಕೊಟ್ಟಂತಹ, ಅದರಲ್ಲಿ ಯೇಸು ನನ್ನ ಜೀವಿತದಲ್ಲಿ ನೀವು ನನಗೆ ಕೊಟ್ಟ ಒಳ್ಳೆಯ ಎಲ್ಲ ಮಿತ್ರರನ್ನ ಆಶೀರ್ವದಿಸಿರಿ ರಾಜ. ನನ್ನ ಶಾಲಾ ಜೀವಿತದಲ್ಲಿ, ಬಾಲ್ಯ ಜೀವಿತದಿಂದ ಈ ದಿನದವರೆಗೂ ನನ್ನೊಡನೆ ಕಲೆತು, ನನ್ನೊಡನೆ ಬೆರೆತು ಇರುವಂತಹ ಎಲ್ಲ ನನ್ನ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಆ ಶಾಲಾ ಮಿತ್ರರು, ಜೊತೆಯ ಮಿತ್ರರು ಈಗ ಎಲ್ಲಿದ್ದಾರೋ, ಹೇಗಿದ್ದಾರೋ ನಾನು ಅರಿಯೇನು ರಾಜ. ನನ್ನ ಬಾಲ್ಯದಲ್ಲಿ ನನ್ನೊಡನೆ ಆಟವಾಡಿ, ನನ್ನೊಡನೆ ಸಂತೋಷಿಸಿ ಅಥವಾ ಜಗಳ ಮಾಡಿ, ಯೇಸುವೇ ಇಂದು ನನ್ನಿಂದ ದೂರವಾಗಿ ವಿವಾಹವಾಗಿ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳನ್ನು ಪಡೆದಿರುವಂತಹ
ನನ್ನ ಎಲ್ಲ ಶಾಲಾ ಮಿತ್ರರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ರಾಜ. ಯೇಸುವೇ ಕರುಣೆ ತೋರಿರಿ ರಾಜ. ಮಿತ್ರ ದ್ರೋಹ ಮಾಡಿದಂತ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ, ಈ ದಿನಗಳಲ್ಲಿ ನನ್ನೊಡನೆ ಆತ್ಮೀಯವಾಗಿದ್ದು ವಿಶ್ವಾಸದಲ್ಲಿ ಒಂದಾಗಿ ನನ್ನ ಸಮಸ್ಯೆ ನೋವುಗಳಲ್ಲಿ ಒಂದಾಗಿದ್ದು ಪರರ ಚಾಡಿ ಮಾತುಗಳ ನಿಮಿತ್ತವಾಗಿ, ಪರರ ಸ್ವಾರ್ಥದ ಸೇಡಿನ ನಿಮಿತ್ತವಾಗಿ ನನ್ನ ಮಿತ್ರರನ್ನು ದೂರ ಮಾಡಿದಂತಹ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಹಾಗೂ ಸುಳ್ಳು ಮಾತುಗಳನ್ನು ಕೇಳಿ ಸತ್ಯವನ್ನು ಅರಿಯದೆ ಬಿಟ್ಟು ಹೋದಂತಹ ನನ್ನ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ನನಗೆ ಉಣ್ಣಲು ಕೊಟ್ಟಂತಹ, ಉಡಲು ಕೊಟ್ಟಂತಹ, ನನ್ನೆಲ್ಲ ಅವಶ್ಯಕತೆಗಳಿಗಾಗಿ ಕರಚಾಚಿದಂತಹ, ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕರಚಾಚಿದಂತಹ ಯೇಸುವೇ, ನನ್ನ ಎಲ್ಲ ಅವಶ್ಯಕತೆಗಳಿಗಾಗಿ ಕರಚಾಚಿದಂತಹ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ, 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 ಒಳ್ಳೆಯ ಮಿತ್ರನಾಗಿ ಬಾಳುವಂತಹ ಕೃಪೆಯನ್ನು ನನಗೆ ನೀವು ಕೊಟ್ಟಿದ್ದೀರಿ ರಾಜ. ಯಾವ ಮಿತ್ರನನ್ನು ತೆಗಳದೆ, ದೂಷಿಸದೆ, ನಿಂದಿಸದೆ, ತಿರಸ್ಕರಿಸದೆ, ಅವರ ತಪ್ಪುಗಳನ್ನು ನೋಡುವಾಗ, ಅವರ ಕೊರತೆಗಳನ್ನು ನೋಡುವಾಗ ಖಂಡಿಸುವ ಮಿತ್ರನು ನಾನಾಗಿದ್ದೇನೆ ರಾಜ. ಆ ಖಂಡಿಸುವುದರ ನಿಮಿತ್ತವಾಗಿ ಎಷ್ಟೋ ಜನ ಮಿತ್ರರು ನನ್ನನ್ನು ಬಿಟ್ಟು ಅಗಲಿದ್ದಾರೆ ರಾಜ. ಅವರೆಲ್ಲರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ರಾಜ. ತನ್ನ ಮಿತ್ರರನ್ನು ಗೌರವಿಸದೆ, ತನ್ನ ಮಿತ್ರರನ್ನು ಶಪಿಸುತ್ತಾ, ತನ್ನ ಮಿತ್ರರ ಬಗ್ಗೆ ತಪ್ಪಾಗಿ ಮಾತನಾಡುವ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಯೇಸುವೇ, 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 ಹಗಲು ರಾತ್ರಿ ಕಣ್ಣೀರಿನಿಂದ ತನ್ನ ಮಿತ್ರನಲ್ಲಿ ಭಾರವನ್ನು ತೋಡಿಕೊಂಡಂತಹ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಮಕ್ಕಳಿಲ್ಲದೆ ಇರುವಂತಹ ಮಿತ್ರರಿದ್ದಾರೆ ರಾಜ. ವಿವಾಹವಿಲ್ಲದೆ ಇರುವಂತಹ ಮಿತ್ರರಿದ್ದಾರೆ ರಾಜ. ದರಿದ್ರರಾಗಿರುವಂತಹ ಮಿತ್ರರಿದ್ದಾರೆ ರಾಜ. ಹಗಲು ರಾತ್ರಿ ದುಡಿದು ಕಷ್ಟಪಡುವ ಮಿತ್ರರಿದ್ದಾರೆ ರಾಜ. ಅಂಗವಿಕಲರ ಮಿತ್ರರಿದ್ದಾರೆ ರಾಜ. ಅವರ ಮೇಲೆ ಕರುಣೆ ತೋರಿರಿ ರಾಜ. ಅವರನ್ನು ಆಶೀರ್ವದಿಸಿರಿ ರಾಜ. ಮಿತ್ರ ಗುರುಗಳಿದ್ದಾರೆ ರಾಜ. ಮಿತ್ರ ಕನ್ಯಾಸ್ತ್ರೀಯರಿದ್ದಾರೆ ರಾಜ. ಮಿತ್ರ ಶುಭ ಸಂದೇಶ ಸಾರೋರಿದ್ದಾರೆ ರಾಜ. ಅವರೆಲ್ಲರನ್ನು ಏರಾಳವಾಗಿ ಆಶೀರ್ವದಿಸಿರಿ ರಾಜ. ಮಿತ್ರ ಧರ್ಮಾಧೀಶರಿದ್ದಾರೆ ರಾಜ. ಅವರೆಲ್ಲರನ್ನು ಆಶೀರ್ವದಿಸಿರಿ ರಾಜ. ನನಗೆ ಮಿತ್ರರಾದ ಈ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಿದ್ದಾರೆ ರಾಜ. ಇವರೆಲ್ಲರನ್ನ, ಇವರ ಕುಟುಂಬಗಳೆಲ್ಲವನ್ನ ಆಶೀರ್ವದಿಸಿರಿ ರಾಜ. ಒಂದು ಲೋಟ ತಣ್ಣೀರನ್ನು ನನಗೆ ಕೊಟ್ಟಂತ, ಒಂದು ಲೋಟ ತಣ್ಣೀರು ಕೊಟ್ಟಿದ್ದರು. ಒಂದು ಇಡೀ ಅಕ್ಕಿ ಕೊಟ್ಟಿದ್ದರು. ಒಂದು ಹೊತ್ತು ನನಗೆ ಆಹಾರವನ್ನು ಕೊಟ್ಟಿದ್ದರು. ಆ ಎಲ್ಲ ಮಿತ್ರರನ್ನು ಏರಾಳವಾಗಿ ತುಂಬಿ ಕುಲುಕಿ ಅದ್ಮಿ ಅವರನ್ನು ಆಶೀರ್ವದಿಸಿರಿ ರಾಜ. ಎಂದು ಮಿತ್ರರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಮಿತ್ರರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ನನ್ನನ್ನು ಬಿಟ್ಟು ಅದೆಲ್ಲ ಮಿತ್ರರಿಗಾಗಿ ಸ್ತೋತ್ರ ರಾಜ. ಯೇಸುವೇ, ನೀವೇ ನನ್ನ ಮೊದಲನೆಯ ಒಳ್ಳೆಯ ಮಿತ್ರರಾಗಿದ್ದೀರಿ ರಾಜ. ಇಂದು ಎಷ್ಟೋ ಜನ ಮಿತ್ರರು ನನ್ನ ಕಣ್ಣು ಮುಂದೆ ಬಂದು ಹೋದರು ರಾಜ, ಸ್ವಾರ್ಥದಿಂದ, ತಪ್ಪನ್ನು ತೋರಿಸುವಾಗ, ಹೀಗೆ ಹಲವಾರು ವಿಧದಲ್ಲಿ. ಆದರೆ ನನ್ನ ಎಲ್ಲಾ ಸಮಯದಲ್ಲಿಯೂ ನೋವಿನಲ್ಲಿ, ದುಃಖದಲ್ಲಿ, ನಲಿವಿನಲ್ಲಿ, ವೇದನೆಯಲ್ಲಿ, ರೋದನೆಯಲ್ಲಿ, ಏಕಾಂಗಿತನದಲ್ಲಿ, ಸಮಸ್ಯೆಯಲ್ಲಿ, ಕಣ್ಣೀರಲ್ಲಿ, ಸ್ವಾಮಿ, ಎಲ್ಲ ವಿಧದಲ್ಲಿ, ಎಲ್ಲ ಸಮಯದಲ್ಲಿಯೂ ನನ್ನನ್ನು ಬಿಟ್ಟು ಹೋಗಲಾರದ ಒಬ್ಬನ ಮಿತ್ರನು ನೀವು ಮಾತ್ರ ರಾಜ. ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಸತ್ತು ಹೋಗುವ ಈ ಜೀವದಲ್ಲಿ ಸಾಯದಂತೆ ಮಾಡಿ ನಿನಗೆ ಸಾಕ್ಷಿಯಾಗಿ ಬಾಳುವಂತಹ ಕೃಪೆಯನ್ನು ಕೊಟ್ಟ ಒಳ್ಳೆಯ ಮಿತ್ರನು ನೀವು ರಾಜ.
ನಿಮ್ಮ ಪ್ರೀತಿಯ ಕೊಡುಗೆಯಾಗಿ ನಿಮ್ಮ ಪವಿತ್ರ ಆತ್ಮರನ್ನೇ ನನಗೆ ಕೊಟ್ಟಂತ ಒಳ್ಳೆಯ ಮಿತ್ರರು ರಾಜ. ನೀವು ಪವಿತ್ರ ಆತ್ಮರನ್ನು ನೀವು ನನಗೆ ಒಳ್ಳೆಯ ಮಿತ್ರರಾಗಿ ಕೊಟ್ಟಿದ್ದೀರಿ ರಾಜ. ನನ್ನ ಪಾಪದ ಅರಿವು ಮೂಡಿಸಲು, ನನ್ನ ಕೆಟ್ಟತನವನ್ನು ತೋರಿಸಲು, ನನ್ನಲ್ಲಿರುವಂತಹ ಕೊರತೆಗಳನ್ನು ತೋರಿಸಲು, ನಾನು ಪ್ರಾರ್ಥಿಸಲು, ನಿಮ್ಮ ಮುಂದೆ ಕುಳಿತುಕೊಳ್ಳಲು, ಈ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತುಕೊಳ್ಳಲು, ಶುಭ ಸಂದೇಶವನ್ನು ಸಾರಲು ಸ್ವಾಮಿ ನನಗೆ ನೀವು ಒಳ್ಳೆಯ ಮಿತ್ರರಾದ ಪವಿತ್ರ ಆತ್ಮರನ್ನು ಕೊಟ್ಟಿದ್ದೀರಿ ರಾಜ. ಅದಕ್ಕಾಗಿ ಕೋಟಿ ಕೋಟಿ ಬಿಲಿಯಾಂತರ ದಶ ಸಾವಿರ ಕೋಟಿ ಸಾವಿರ ಮಿಲಿಯಾಂತರ ಸ್ತೋತ್ರಗಳು ರಾಜ. ಓ ಪವಿತ್ರ ಆತ್ಮರೇ, ನನ್ನ ಮಿತ್ರರಾಗಿ ನನ್ನನ್ನು ಸದಾ ಕಾಲ ಮುನ್ನಡೆಸಿ ಪೋಷಿಸಿ ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ಹತೋಟಿಲಿಟ್ಟು ಮುನ್ನಡೆಸುತ್ತಿರುವ ಪವಿತ್ರಾತ್ಮರಾದ ಮಿತ್ರರೇ, ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ಸ್ತೋತ್ರ ರಾಜ. ಎಲ್ಲ ಮಿತ್ರರಿಗಾಗಿ, ಇಡೀ ವಿಶ್ವದಲ್ಲಿ ನೀವು ಒಬ್ಬರಿಗೊಬ್ಬರು ನೀವು ಕೊಟ್ಟಿರುವಂತಹ ಎಲ್ಲ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಸ್ತೋತ್ರ ರಾಜ. ಮಿತ್ರನ ಪ್ರೀತಿಯನ್ನಾಗಿದೆ, ಮಿತ್ರನನ್ನ ಬಿಟ್ಟು ಕೊಡುವಂತ, ಹಣಕ್ಕಾಗಿ ಮಾರಿ ಹೋಗುವಂತ, ಮತ್ತೊಬ್ಬರ ಸೌಂದರ್ಯಕ್ಕಾಗಿ ಬಿಟ್ಟು ಹೋಗುವಂತ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಆಕರ್ಷಣೀಯ ಪ್ರೀತಿಗಾಗಿ ಸ್ವಾಮಿ ಬಿಟ್ಟು ಹೋಗುವ ಮಿತ್ರರನ್ನು ಆಶೀರ್ವದಿಸಿರಿ ರಾಜ. ಎಲ್ಲ ಮಿತ್ರರನ್ನ ನಿಮ್ಮ ಪರಿಶುದ್ಧ ಕರಗಳಿಗೆ ಸಮರ್ಪಿಸಿಕೊಳ್ಳುತ್ತೆ. ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆ. ಆಮೇನ್, ಆಮೇನ್, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದು ಹಾಕೋಣ. ಮಾಲಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆಯ ಮನೆಗೆ ಕೋಟಿ ಸ್ತೋತ್ರ ಸ್ವಾಮಿ. ಆಯುಸ್ಸಿನಲ್ಲಿ ಒಂದು ದಿನವನ್ನು ನಮಗೆ ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರಪ್ಪ. ಇವತ್ತು ಸ್ವಾಮಿ ವಿಶೇಷವಾಗಿ ಬೆಳಗಿನ ಸಮಯದಲ್ಲಿದ್ದು ನಿಮ್ಮ ಸುಂದರವಾದ ಆ ಕಣ್ಣುಗಳನ್ನು ನೋಡುವಂತ ಮಕ್ಕಳಾಗಿ ನಮ್ಮ ಕಣ್ಣುಗಳನ್ನು ಮಾರ್ಪಡಿಸಿದಾಗ ಸ್ತೋತ್ರ ಸ್ವಾಮಿ. ಆದಿವಂತೂ ಆಕಾರವಾದ ಸ್ತೋತ್ರ. ಅಗ್ನಿಸ್ತಂಭವಾಗಿ, ಮೇಘಸ್ತಂಭವಾಗಿ ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನು ಮುನ್ನಡೆಸುತ್ತಿರುವಂತ ನನ್ನ ರಾಜಾದಿರಾಜನೇ ನಿನಗೆ ಸ್ತೋತ್ರಪ್ಪ ಸ್ವಾಮಿ. ನನ್ನ ಪ್ರಾರ್ಥನಾ ತಂಡದ ರೋಜಾರಿಗಳನ್ನು ಅವರಿಗೆ ದಾನವಾಗಿ ನೀಡಿದಂತ ಆ 2 ಮಕ್ಕಳನ್ನು ಅವರ ಪತ್ನಿಯನ್ನು ಬೆಳಗಿನ ಸಮಯದಲ್ಲಿ ನಿಮ್ಮ ಆಜ್ಞೆಯಲ್ಲಿ ಸ್ಪರ್ಶಿಸಿ ಅನುಗ್ರಹಿಸಿ ಆ ಕುಟುಂಬವು ಅನೇಕ ಮಕ್ಕಳಿಗೆ ಸಾಕ್ಷಿಯಾಗುವಂತೆ ಮಾರ್ಪಡಿಸಿದ ಸ್ವಾಮಿ. ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ನನ್ನ ಪ್ರಾರ್ಥನಾ ತಂಡದಲ್ಲಿ ನನ್ನ ಸಹೋದರರನ್ನು ನೀವು ದಾನವಾಗಿ ನೀಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕವನ್ನು ನಾವು ತುಂಬಿಕೊಂಡು ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ಪ್ರಾರ್ಥಿಸಬೇಕು ಎಂಬುದನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿಕೊಟ್ಟಾಗಲೇ ಸ್ತೋತ್ರಪ್ಪ. ಸದಾ ನಮ್ಮನ್ನು ಮುನ್ನಡೆಸಿ ನಿಮ್ಮ ವಾಕ್ಯದ ಪ್ರಸನ್ನತೆಯಲ್ಲಿ ನಿಮ್ಮ ದೈವ ಸ್ವರ್ಗದಲ್ಲಿ ನಮ್ಮನ್ನು ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಎಲ್ಲ ಕಣ್ಣೀರು, ನೋವು, ದುಃಖ, ಭಾರಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಯೇಸುವೆ, ನಮಗೆ ತಿಳಿಯದೆ ಮಾಡಿದಂತಹ ಎಲ್ಲವಾದಂತಹ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಜೀವಿತದಲ್ಲಿ ಬಂದಂತಹ ಎಲ್ಲ ಆಗುವುಗಳನ್ನು ನೀಗಿಸಿದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ಯೇಸುವಿನ ವಾಕ್ಯಗಳು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳುವಂತೆ, ಸಲ್ಲಿಸುವಂತೆ, ಪ್ರೀತಿಸುವಂತೆ ಕರುಣೆ ದಯವನ್ನು ನಮ್ಮ ಒಬ್ಬೊಬ್ಬರಿಗೂ ಅನುಗ್ರಹಿಸಿಕೊಟ್ಟಾಗಲೇ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನನ್ನನ್ನು ಬೇಡಿಸುವ ನಾನು ನಿನಗೆ ಪ್ರಸ್ತರನ್ನದೇ ಪಾಲಿಸಿಕೊಡುತ್ತೇನೆ ಪ್ರೀತಿತರ ಕಾರ್ಯಕಲಾಪ. ಇವತ್ತು ಸ್ವಾಮಿ 33ನೇ ವಾಕ್ಯ 3ರಲ್ಲಿ ನುಡಿದಂತೆ ಸ್ವಾಮಿ ಆ ವಾಕ್ಯದ ಪ್ರಸನ್ನತೆ ನಮ್ಮೆಲ್ಲರಲ್ಲಿ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಸ್ವಾಮಿ ಯೇಸುವೆ, ನಮ್ಮನ್ನು ಮುನ್ನಡೆಸಿ ಕಳ್ಳನು ಬರುವುದು, ಕದಿಯಲು, ಕೊಲ್ಲಲು, ನಾಶ ಮಾಡಲು ನಾನು ಬಂದದಾದರೂ ಜೀವನದಲ್ಲಿ ಯಥೇಚ್ಛವಾಗಿ ಜೀವ ನೀಡಿದ್ರಲ್ಲಪ್ಪ. ಆ ವಾಕ್ಯದ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಬೆಳಗಿನ ಸಮಯದಲ್ಲಿ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಇಡೀ ವಿಶ್ವದ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸುವಂತ ವರದಾನಗಳು ನೀಡಿದಕ್ಕಾಗಿ ಸ್ತೋತ್ರಪ್ಪ. ನಮ್ಮೆಲ್ಲ ಮಿತ್ರರಾದಿಗಳಿಗಾಗಿ ಪ್ರಾರ್ಥಿಸುವಂತ ಒಂದು ಕೃಪೆಯನ್ನು ಇದು ನಮಗೆ ಕೊಟ್ಟಿದ್ದೀರಾ ಸ್ವಾಮಿ. ನಮ್ಮ ಬಾಯಿಗಳು, ನಮ್ಮ ಋಣಿಮನಗಳು ತೆರೆದು ನಿಮ್ಮೊಂದಿಗೆ ನಾವು ಸಮರ್ಪಣೆಯನ್ನು ಮಾಡಿಕೊಳ್ಳುವಂತ ಸೌಭಾಗ್ಯವನ್ನು ಅನುಗ್ರಹಿಸಿ ಕೊಟ್ಟಿದ್ರಲ್ಲಪ್ಪ. ನನಗೆ ಕೋಟಿ ಸ್ತೋತ್ರ ಸ್ವಾಮಿ. ನಮ್ಮ ಪಾಪಗಳನ್ನು ಸಲ್ಲಿಸಿ ನಿಮ್ಮನ್ನು ಪ್ರೀತಿಯಿಂದ ನಮ್ಮನ್ನು ಚಿತ್ರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪರಿಶುದ್ಧ ಪೂಜಾ ಕನ್ಯೆಮರನವರೇ, ಪ್ರತಿದಿನವೂ ನಾವು ಪ್ರಾರ್ಥಿಸುವಾಗ ಈ ಸ್ವರ್ಗೀಯ ಎಲ್ಲ ಅಂಗಾಂಗಗಳ ಪ್ರಾರ್ಥನೆಯನ್ನು ಕೇಳಿ ಪ್ರತಿದಿನವೂ ನಮ್ಮನ್ನು
ಇವತ್ತು ಆ ತಾಯಿ ಮುನ್ನಡೆಸಿ ನಿಮ್ಮ ಮಗನಲ್ಲಿ ಅನೇಕ ರೀತಿಯ ವರದಾನಗಳನ್ನು ಇಡೀ ವಿಶ್ವದ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತ ಪ್ರೇರಣೆ ನೀಡಿದಿಲ್ಲಮ್ಮ. ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆಲ್ಲವನ್ನು ಹೊಂದಿಕೊಂಡಿದ್ದೇನೆ, ನಂಬುತ್ತೇನೆ ನನ್ನ ಪ್ರೀತಿ ಜೀವನದ ಒಡೆಯನೇ. ಆಮೆನ್. ಒಳ್ಳೆಯ ಮಿತ್ರರನ್ನು ನೀಡಿದಂತಹ ದೇವರನ್ನು ಆರಾಧಿಸೋಣ. ಒಳ್ಳೆಯ ಮಿತ್ರರನ್ನು ನಮಗೆ ದಾನವಾಗಿ ಕೊಟ್ಟಂತಹ ದೇವರನ್ನ ತುಂಬ ಹೃದಯದಿಂದ ವಿಶ್ವಾಸದಿಂದ ನಾವು ಆರಾಧಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ಸ್ತೋತ್ರ, ಸ್ತೋತ್ರ ಯೇಸುವೇ. ಒಳ್ಳೆಯ ಮಿತ್ರರಾದ ಪ್ರಭುವೇ ನಿಮಗೆ ಸ್ತೋತ್ರ. ಒಳ್ಳೆಯ ಗುರುವಾದ ಯೇಸುವೇ ನಿಮಗೆ ಸ್ತೋತ್ರ. ಜೀವದ ಕಾರಂಜಿಯಾದ ಯೇಸುವೇ ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಸ್ತೋತ್ರ, 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 ಸ್ತೋತ್ರ ರಾಜ. ಸ್ತೋತ್ರ, 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 ಸ್ತೋತ್ರ ರಾಜ. ವಂದನೆಗಳು ರಾಜ, ಆರಾಧನೆ ರಾಜ. ಅಪ್ಪ ತಂದೆಯೇ ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ, ಘನಮಾನ ಸ್ತೋತ್ರ ಸ್ವಾಮಿ. ಓ ಪವಿತ್ರ ಆತ್ಮರೇ ಸ್ತೋತ್ರ. ಓ ಸದಮಲ ಸ್ವಾಮಿಯೇ ಸ್ತೋತ್ರ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ವಂದನೆಗಳು ಸ್ವಾಮಿ. ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜ, ವಂದನೆಗಳ ರಾಜ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲ, 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 ಹಾಲ. ಓ ರಬಿ, 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 ರಬಿ. ಓ ರಬಿ, 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 ರಬಿ. ಓ ರಬಿ, 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 ರಬಿ. ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಜೀವಂತ ದೇವರೇ ಸ್ತೋತ್ರ. ಕರುಣೆಯ ಕರ್ತರೇ ಸ್ತೋತ್ರ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಸ್ತೋತ್ರ ಯೇಸುವೇ, ವಂದನೆಗಳು ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆ, 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 ಹಾಲ, 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 ಹಾಲ. ಓ ಹಾಲ, 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 ಹಾಲ. ಓ ಸ್ತೋತ್ರ, 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 ಸ್ತೋತ್ರ ರಾಜ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ ರಾಜ. ಹಾಲೆಲೂಯಾ ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪ, ನನ್ನೆಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನೊಂದಿಗಿದ್ದು ನನ್ನನ್ನು ಎಲ್ಲ ವಿಧದಲ್ಲಿ ಆಶೀರ್ವದಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ರಾಜ.
ಎಲ್ಲ ಕೆಲಸ ಕಾರ್ಯಗಳನ್ನು ಸಫಲಗೊಳಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಒಳ್ಳೆಯ ಮಿತ್ರರನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ನನ್ನನ್ನು ದ್ವೇಷಿಸುವ ಮಿತ್ರರನ್ನು ಕೊಟ್ಟಿದ್ದಕ್ಕಾಗಿಯೂ, ನನ್ನನ್ನು ತಿರಸ್ಕರಿಸುವ ಮಿತ್ರರನ್ನು ಕೊಟ್ಟಿದ್ದಕ್ಕಾಗಿಯೂ, ವಂಚಿಸಿದ ಮಿತ್ರರನ್ನು ಕೊಟ್ಟಿದ್ದಕ್ಕಾಗಿಯೂ ಸ್ತೋತ್ರ ರಾಜ. ವಂದನೆಗಳು ರಾಜ. ಹಾಲೆಲೂಯ, 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 ಹಾಲೆಲೂಯ. ಓ ಹಾಲ 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 ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಯೇಸುವೆ, ವಂದನೆಗಳು ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಯೇಸುವೆ, ವಂದನೆಗಳು ಆರಾಧನೆ, 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 ಆರಾಧನೆ ಸ್ವಾಮಿ. ವಂದನೆ, ವಂದನೆ ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಯೇಸುವೆ, ವಂದನೆಗಳು ಸ್ತೋತ್ರ ಯೇಸುವೆ, ವಂದನೆಗಳು ಸ್ತೋತ್ರ ಯೇಸುವೆ, ವಂದನೆಗಳು ಸ್ತೋತ್ರ ಯೇಸುವೆ, ವಂದನೆಗಳು ಸ್ತೋತ್ರ ರಾಜ. ವಂದನೆಗಳು ರಾಜ. ಸ್ತುತಿ ಸ್ತೋತ್ರ ರಾಜ. ಸ್ತೋತ್ರ ಯೇಸುವೆ, ವಂದನೆಗಳು ಯೇಸುವೆ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಸ್ತೋತ್ರ ಸ್ವಾಮಿ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲ ಮಿತ್ರರನ್ನು ಸಮರ್ಪಿಸುತ್ತಾ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ, ಭಾರದಿಂದ ಪ್ರಾರ್ಥಿಸೋಣ. ಅಪ್ಪ, ನಾವು ಗೆಳೆತನದವರಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಗೆಳೆತನ ಒಂದು ವರವಾಗಿ ಅವರ ಸ್ನೇಹಿತರ ಜೊತೆಲೇ ಇರುತ್ತದೆ, ಒಳ್ಳೆ ಸ್ನೇಹಿತರಾಗಿರುತ್ತದೆ. ಕಷ್ಟದಲ್ಲಿ ಬಂದಾಗ ಸಹಾಯ ಮಾಡುವ ಸ್ನೇಹಿತರು ಇದ್ದಾರೆ ತಂದೆ. ನಮ್ಮ ಕಷ್ಟ ಸುಖ ದುಃಖಗಳೆಲ್ಲ ಒಂದಾಗುತ್ತಾರೆ ತಂದೆ. ಹೌದು, ನಮ್ಮ ತಂದೆ ತಾಯಿಗೆ ಅವರು ಒಳ್ಳೆ ಮಕ್ಕಳಾಗಿ ಜೊತೆಲೇ ಇರ್ತಾರೆ ತಂದೆ. ಅಪ್ಪ, ಯಾವುದೇ ಕಷ್ಟ ಆಗಲಿ, ಯಾವುದೇ ದುಃಖಗಳಲ್ಲಿ ಯಾವುದೇ ಅವ್ರ ಮನೆಯಲ್ಲಿ ನೋಡ್ತಾರೆ ಇಲ್ವೋ, ನನ್ನ ಮನೆಗೆ ಒಳ್ಳೆ ಮಗನಾಗಿ ಮಗಳಾಗಿ ಮತ್ತೆ ಫ್ರೆಂಡ್ಸ್ ಆಗಿ ಎಷ್ಟು ಸಹಾಯ ಮಾಡ್ತಾರೆ ತಂದೆ. ಅಂತ ಮಕ್ಕಳನ್ನೇ ನೋಡಿದ್ವಿ ತಂದೆ. ಹಾಗೆ ತಪ್ಪಾಗಿರೋ ಮಕ್ಕಳುಗಳು ಇದ್ದಾರೆ ತಂದೆ. ಕಷ್ಟ ಬರಬೇಕಾದಂತೆ ಓಡಿಬಿಡೋದು, ಆಮೇಲೆ ದುಡ್ಡು ಬೇಕಾದಂತ ಸೇರ್ಕೊಂಡ್ಬಿಡೋದು, ದುಡ್ಡು ಕೊಟ್ಟಿದ ತಕ್ಷಣ ತಗೊಂಡ್ಬಿಟ್ಟು ಅಯ್ಯೋ ನನ್ನ ಫ್ರೆಂಡೇ ಬೇಡ ಅಂತ ಹೋಗ್ಬೇಕು, ಆ ಥರ ಮಾಡ್ತಾ ಇದೆ ತಂದೆ. ಅಪ್ಪ, ಅವ್ರ ತಂದೆ, ನಾವುಗಳು ಎಷ್ಟೋ ಫ್ರೆಂಡ್ಸನ್ನೇ ನೋಡಿದ್ರು ತಂದೆ. ನಮ್ಮ ಜೊತೆಲೂ ಇದ್ದಾರೆ ತಂದೆ. ಕಷ್ಟ ಸಮಯದಲ್ಲಿ ಬಂದು ನಮ್ಮ ಜೊತೆ ಸೇರಿದ್ದಾರೆ ತಂದೆ. ನಾವು ಈ ಹಾಡೋಟ ಮೇಲೆ ಅವರು ಕೂತ್ಕೊಂಡು ಹಾಡ್ತಾರೆ ತಂದೆ. ಅಷ್ಟೆಲ್ಲ ಅವ್ರ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ ತಂದೆ. ಅದು ಪುಣ್ಯ, ಅದಕ್ಕೆ ವಿರುದ್ಧವಾಗಿ ಫ್ರೆಂಡ್ಸ್ಗಳು ಬರ್ತಾರೆ. ದುಡ್ಡು ಬಂದಾಗ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಏನೋ ಕಷ್ಟದಲ್ಲಿ ಸೇರುವುದೇ ಇಲ್ಲ ತಂದೆ. ಅದು ದುಃಖ ಬಂದಾಗ ನಿಮ್ಗೆ ಏನು ನನಗೆ ಸಂಬಂಧವೇ ಅನ್ನೋ ತರ ಹೋಗ್ತಾರೆ ತಂದೆ. ಎಷ್ಟು ದುಃಖ ಆಗುತ್ತಂದ್ರೆ ಅವ್ರಿಗೋಸ್ಕರ ಎಷ್ಟೋ ಸಹಾಯ ಮಾಡಿರ್ತಾರೆ. ಆದ್ರೆ ಆ ಸಂಘಕ್ಕೆ ಸೇರಿದ್ದಲ್ಲ ತಂದೆ. ದುಃಖ ಆಗುತ್ತೆ ತಂದೆ. ಎಂತ ಒಳ್ಳೆ ಫ್ರೆಂಡ್ಸ್ಗಳು ಆದ್ರೂ ಸಮಯದಲ್ಲಿ ಬಂದಾದ್ರೆ ಅವನು ಒಳ್ಳೆ ಆಸೆ ಆಗುತ್ತಾನೆ ತಂದೆ. ಸಮಯದಲ್ಲಿ ಸಿಗದೆ ಆಗಿರೋದ ಅಣ್ಣ ತಮ್ಮದ್ರ ಇರ್ತಾರೆ ತಂದೆ. ಆದ್ರಲ್ಲಿ ಅಣ್ಣನೇ ಫ್ರೆಂಡ್ಸೇ ತಂದೆ. ಕಷ್ಟ ಸುಖ ಹೇಳೋದಕ್ಕೂ ಫ್ರೆಂಡೇ ತಂದೆ. ಕಷ್ಟ ಸುಖ ಹೇಳ್ಬೇಕಾದ್ರೆ ಎಷ್ಟೋ ಸಮಾಧಾನವಾಗುತ್ತದೆ ತಂದೆ. ತಂದೆ ತಾಯಿ ಅಣ್ಣ ತಂಗಿನೆಲ್ಲ ಬಿಟ್ಟರು
ಫ್ರೆಂಡ್ ಒಳ್ಳೆಯವರು ಅಂತ ಸೇರಿ ಎಲ್ಲರೂ ಸೇರಿಕೊಂಡು ನಮ್ಮ ಕಷ್ಟ ದುಃಖ ಸಂಪಾದನೆ ಎಲ್ಲವನ್ನೂ ಸೇರಿ ಶೇರ್ ಮಾಡ್ಕೊಡ್ತಾರೆ ತಂದೆ. ಆದರೆ ಕೆಲವರು ಎಷ್ಟು ಒಂಥರ ಅವಮಾನ ಮಾಡ್ತಾರೆ ತಂದೆ. ನೋಡೋದಕ್ಕೆ ಚೆನ್ನಾಗಿಲ್ಲ ಅಂತ ಅವಮಾನ ಮಾಡ್ತಾರೆ, ಬಡವ ತಂದ ಅವಮಾನ ಮಾಡ್ತಾರೆ ತಂದೆ. ಒಳ್ಳೆ ಫ್ರೆಂಡ್ಸ್ ಹಂಗೆಲ್ಲ ಹೇಳೋದಿಲ್ಲ ತಂದೆ. ಅವನು ಕಷ್ಟ ಇಲ್ಲಂದ್ರೆ ಅವನು ಹಾಕೊಳ್ಳೋ ಬಟ್ಟೆಗಳನ್ನ ಕೊಟ್ಟು ಸ್ನೇಹಿತನಾಗಿ ಮಾಡುತ್ತಂದೆ. ಕೆಲವರು ಆತರ ಮಾಡೋದಿಲ್ಲ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆ, ಒಳ್ಳೆ ಫ್ರೆಂಡ್ಸ್ ಸಿಕ್ಕುದನ್ನು ದೈವವರ ತಂದೆ. ನಮ್ಮ ಪ್ರೀತಿ ತಂದೆ, ಆ ಸ್ನೇಹಿತರು ಇದ್ದು ಜೊತೆಲಿ ನಮ್ಗೆ ಸಟೇಲಿ ಊಟ ಮಾಡುವ ಸ್ನೇಹಿತರು ಇದ್ದಾರೆ ತಂದೆ. ಅಪ್ಪ ನಮ್ಮ ಪ್ರೀತಿ ತಂದೆ, ಸ್ವಲ್ಪ ನಿಮ್ಮ ಮಕ್ಕಳನ್ನ ಆಚರಿಸ್ತಂದೆ. ಆಚರಿಸ್ತಾರೆ ನೀವು ನಮ್ಮ ಸ್ನೇಹಿತರಾಗಿ ತಂದೆಯಾಗಿ ಇರ್ತೀರ ತಂದೆ. ಹಾಗೆ ಸ್ನೇಹಿತರು ಒಳ್ಳೆ ಫ್ರೆಂಡ್ ಆಗಿದ್ದು ನಮಗೆ ದಾರಿ ತೋರಿಸುವ ಫ್ರೆಂಡ್ಗಳು ಇದ್ದಾರೆ ತಂದೆ. ಪವಿತ್ರಾತ್ಮನೆ ಅವ್ರ ಜೊತೆ ನಮ್ಮ ಜೊತೆ ಇರುವಂತೆ ನಮ್ಮ ಆಶೀರ್ವಾದ ಯಾವಾಗಲೂ ಇದೆ ನಮ್ಮ ಪ್ರೀತಿ ತಂದೆ. ಚಿಕ್ಕನ ಸುತ್ತನ ಪವಿತ್ರಾತ್ಮನ ನಾಮದಲ್ಲೇ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಇಂದು ಸ್ವಾಮಿ ಇಡೀ ವಿಶ್ವದಲ್ಲಿರುವಂತಹ ಒಳ್ಳೆ ಮಿತ್ರರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಡ್ತೀನಿ ರಾಜ. ಪವಿತ್ರಾತ್ಮರ ಅಭಿಷೇಕದಿಂದ ಎಲ್ಲ ಮಿತ್ರರಲ್ಲಿ ಈ ಬೆಳಗಿನ ಸಮಯದಲ್ಲಿ ಏರಾಳವಾಗಿ ಆಶೀರ್ವದಿಸಿ ಅನುಗ್ರಹಿಸಿ ಸ್ವಾಮಿ. ವಿಶೇಷವಾಗಿ ನನಗೆ ಕೊಟ್ಟಂತಹ ಒಳ್ಳೆಯ ಮಿತ್ರರಿಗಾಗಿ ಸ್ವಾಮಿ ನನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ದೇವ. ನನ್ನ ಮಕ್ಕಳ ಮಿತ್ರರು, ನನ್ನ ಪತಿಯ ಮಿತ್ರರನ್ನು ಸ್ವಾಮಿ ಈ ಬೆಳಗಿನ ಸಮಯದಲ್ಲಿ ನನ್ನ ಕರರಲ್ಲಿ ಸಮರ್ಪಿಸಿಕೊಡ್ತೇನೆ ಸ್ವಾಮಿ. ಆ ಮಕ್ಕಳನ್ನು ನೋಡಿದಾಗ ಸ್ವಾಮಿ ನಿನ್ನನ್ನು ನೋಡುವಂತಹ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಡುವಾಗ, ವಿಶೇಷವಾಗಿ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರರಿರುವಂತಹ ಎಲ್ಲಾ ಮಿತ್ರರನ್ನು ಸ್ವಾಮಿ ನಿನ್ನ ಕರರಲ್ಲಿ ಒಪ್ಪಿಸಿಕೊಡ್ತೇನೆ ಅಜ್ಜ. ಈ ಪ್ರಾರ್ಥನಾ ತಂಡದಲ್ಲಿರುವಂತಹ ಸಹೋದರ ಸ್ವಾಮಿ, ನೀವು ಕೊಟ್ಟಂತ ನನಗೆ ತಾನುವಾದ ಒಳ್ಳೆಯ ಮಿತ್ರರು ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟಿ ಅನುಕೋಟಿ ಸ್ತೋತ್ರಪ್ಪ. ನನ್ನೊಂದಿಗೆ ಸದಾ ನನ್ನೊಂದಿಗೆ ಪ್ರಾರ್ಥಿಸುವಂತಹ ಇಂಥ ಒಂದು ಒಳ್ಳೆಯ ಸೌಭಾಗ್ಯದ ಮಿತ್ರ ನನಗೆ ಅನುಗ್ರಹಿಸಿ ಕೊಟ್ಟಿದ್ರಲ್ಲ ಸ್ವಾಮಿ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಸ್ವಾಮಿ. ವಿಶೇಷವಾಗಿ ಮಿತ್ರರು ಸ್ವಾಮಿ ನೀನು ಕೊಟ್ಟಂತ ದಾನವಾಗಿದೆ ರಾಜ. ಮಿತ್ರನಿಗಾಗಿ ತನ್ನ ಪ್ರಾಣವಾಯುವುದ ದಾರಿಗಿಂತ ಮಿಗಿಲಾದ ಪ್ರೀತಿ ಇಲ್ಲ ಎಂದು ನಡೆದಿದೆಲ್ಲ ಸ್ವಾಮಿ. ಎಲ್ಲ ಮಿತ್ರಾದಿಗಳು ಸ್ವಾಮಿ ನಮ್ಮ ಕಷ್ಟದಲ್ಲಿ ಸ್ಪಂದಿಸಿ ನಮ್ಮ ಕಣ್ಣೀರು, ನೋವು, ದುಃಖ, ಭಾರಗಳನ್ನು ಹೊರಿಸುವಂತಹ ಒಳ್ಳೆಯ ಮಿತ್ರರಿದ್ದಾರೆ ಸ್ವಾಮಿ. ಅಪ್ಪ, ನಮ್ಮ ರೋಗದ ಅವಸ್ಥೆಯಲ್ಲಿ ನಮ್ಮೊಂದಿಗೆ ಆಸ್ಪತ್ರೆಗಳಲ್ಲಿ ಸ್ಪಂದಿಸಿ ನಮಗೆ ಸಹಾಯ ಮಾಡುವಂತ ಒಳ್ಳೆಯ ಮಿತ್ರರಿದ್ದಾರೆ. ಅಂತಹ ಎಲ್ಲ ಮಿತ್ರರನ್ನು ಏರಾಳವಾಗಿ ಆಶೀರ್ವದಿಸುವ. ವಿಶೇಷವಾಗಿ ನಮಗೆ ಪ್ರಾರ್ಥನೆಯನ್ನು ನಿನ್ನ ನಾಮದಲ್ಲಿ ಕಲಿಸಿಕೊಡುತ್ತಿರುವಂತಹ ರೋಸಾರಿಯ ಬ್ರದರ್ ನಮಗೆ ಒಳ್ಳೆಯ ಮಿತ್ರರಾಗಿ ಅನುಗ್ರಹಿಸಿ ಕೊಟ್ಟಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪಾಯಿಸಿ ಅನೇಕ ಮಿತ್ರರು ಬರಬಹುದು ಸ್ವಾಮಿ, ಕಷ್ಟಕ್ಕೂ ನೋವಿಗೂ ಅನೇಕ ರೀತಿಯಲ್ಲಿ ಸ್ಪಂದಿಸಿ ಮಧ್ಯದಲ್ಲಿ ಬಿಟ್ಟು ಹೋಗಬಹುದು ರಾಜ್ಯ. ಆದರೆ ಪ್ರಾರ್ಥನೆಯನ್ನು ಕಲಿಸಿಕೊಡುವಂತಹ ಶ್ರೇಷ್ಠವಾದ ಆನಿನ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಿಧಿಯನ್ನು ಸೇಕರಿಸಿ ಇಟ್ಟುಕೊಳ್ಳುವಂತ ಮಿತ್ರರು ಕೊಟ್ಟಿದಿರಲಪ್ಪ, ಅದೇ ಸ್ವಾಮಿ ನಮಗೆ ಒಳ್ಳೆಯ ಮಿತ್ರರು ರಾಜ್ಯ. ಹೌದು ಸ್ವಾಮಿ, ಲೋಕಕ್ಕಾಗಿ ಲೋಕದ ಚಿಂತೆಗಾಗಿ ಕೊಡುವಂತ ಮಿತ್ರರ ರಾಜ್ಯ. ಪ್ರಾರ್ಥಿಸಿ ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಮುನ್ನಡೆಸಿ ಪ್ರಾರ್ಥಿಸಲು ಕಲಿಸುತ್ತಿರ್ತಾರಲ್ಲ ಸ್ವಾಮಿ, ಅವನೇ ಒಳ್ಳೆಯ ಮಿತ್ರ ರಾಜ್ಯ. ಅಂತಹ ಒಳ್ಳೆಯ ಮಿತ್ರ ನಮಗೆ ಅನುಗ್ರಹಿಸಿ ಕೊಟ್ಟ ಆತನ ಸ್ತೋತ್ರ ಸ್ವಾಮಿ. ಎಷ್ಟು ಮಿತ್ರರಿಂದ ಸ್ವಾಮಿ ಜೊತೆಯಲ್ಲೇ ಇದ್ದು ಒಳ್ಳೆಯದನ್ನು ಹೇಳಿ ಎಲ್ಲವೂ ಮಾಡಿ ತಾನು ಮಿತ್ರನು ಬೆಳೆಯುವಾಗ ಅದನ್ನು ಸಹಿಸಲಾಗದೆ ಆ ಮಿತ್ರತನವನ್ನು ಬಿಟ್ಟು ಆ ಮಿತ್ರರನ್ನು ಇಲ್ಲ ಸಲ್ಲದನ್ನು ಹೇಳಿ ಆ ಮಿತ್ರನಿಗೆ ನೋಯಿಸುವಂತ ಅನೇಕ ಮಿತ್ರರಿದ್ದಾರೆ ಸ್ವಾಮಿ. ಅಂತಹ ಎಲ್ಲ ಮಿತ್ರರನ್ನು ಸ್ವಾಮಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದ ಅವರ ಹೃದಯ, ಮನಸ್ಸು, ನೋವು, ದುಃಖ, ಭಾರವನ್ನು ಹೇಗಿತ್ತು ಸ್ವಾಮಿ. ಅಪಾಯಿಸಿ ಒಳ್ಳೆಯ ಮಿತ್ರರು ಸ್ವಾಮಿ ಒಂದೊಂದು ಕ್ಷಣವೂ ಅವರ ಕುಟುಂಬದಲ್ಲಿ ಏರಾಳವಾದ ಆಶೀರ್ವಾದವನ್ನು ದಯ ಪಾಲಿಸಿಕೊಡು ರಾಜ. ಪವಿತ್ರಾತ್ಮರ ಅಭಿಷೇಕವು ಆ ಕುಟುಂಬದಲ್ಲಿ ಏರಾಳವಾಗಿ ಇಳಿದು ಬರಲಿ ಸ್ವಾಮಿ. ಅಪಾಯಿಸಿ ಒಂದೊಂದು ಮಿತ್ರರಿದ್ದಾರೆ ರಾಜ, ಕುಡಿದು ಕುಪ್ಪಳಿಸುವುದಕ್ಕಾಗಿ ಲೋಕದ ವ್ಯಾಮೋಹಗಳಿಗಾಗಿ ಸ್ನೇಹಿತನಾಗಿ ಜೊತೆಲಿರುವಂತಹ ಅಂತಹ ಎಲ್ಲ ಮಿತ್ರರ ಮನಸ್ಸನ್ನು ಬದಲಾಯಿಸಿ ಆ ಮಕ್ಕಳು ಒಳ್ಳೆಯ ಮಿತ್ರರಾಗಿ ಜೀವಿಸುವಂತೆ ಮಾರ್ಪಡಿಸು ರಾಜ. ಪ್ರತಿಯೊಂದು ಮಿತ್ರರನ್ನು ನೋಡುವಾಗ ನಿನ್ನನ್ನು ನೋಡುವಂತೆ ಅವರನ್ನು ಮಾರ್ಪಡಿಸು ಸ್ವಾಮಿ. ಸ್ವಾಮಿ ಹೆಸರೇ ಮಿತ್ರರು ನಮಗೆ ಕೊಟ್ಟಂತಹ ನಿಮ್ಮ ಕೊಡುಗೆಯಾಗಿದೆ ರಾಜ. ಎಷ್ಟು ಮಿತ್ರರಿಂದು ಕಷ್ಟದಲ್ಲಿದ್ದಾರೆ, ಕಣ್ಣೀರು, ದುಃಖ, ಭಾರದಿಂದಿದ್ದಾರೆ ಸ್ವಾಮಿ.
ಹೌದು ರಾಜ, ನಾವು ಶಾಲಾ ಕಾಲೇಜುಗಳಲ್ಲಿ ಓದುವಾಗ ಎಂತ ಒಳ್ಳೆ ಮಿತ್ರರು ಸ್ವಾಮಿ. ಇಂದು ಅವರಿಗೆ ಮದುವೆಯಾಗಿ ಅವರು ನಮ್ಮನ್ನು ಬಿಟ್ಟು ಹಗಲು ಎಲ್ಲೋ ಇದ್ದಾರೆ ಸ್ವಾಮಿ. ಅವರ ಕುಟುಂಬವನ್ನು ಏರಾಳವಾಗಿ ಆಶೀರ್ವದಿಸು ಸ್ವಾಮಿ. ಆ ಮಕ್ಕಳಿಗೆ ಬೇಕಾದಂತಹ ಧೈರ್ಯ, ಸ್ಥೈರ್ಯ, ಅನುಕಂಪವನ್ನು ಪಾಲಿಸಿಕೊಡು ರಾಜ. ನಮಗೆ ಸಹಾಯ ಮಾಡಿ ಒಳ್ಳೆ ಮಿತ್ರರು ಇಂದು ಮೃತರಾಗಿ ಹೋಗಿದ್ದಾರೆ ಸ್ವಾಮಿ. ಆ ಮೃತರ ಆತ್ಮಕ್ಕೆ ವಿಶ್ರಾಂತಿ, ನಿತ್ಯ ಜ್ಯೋತಿಯನ್ನು ಪಾಲಿಸಿಕೊಟ್ಟು ಸ್ವರ್ಗದಲ್ಲಿ ಅವರು ನಮಗಾಗಿ ಪ್ರಾರ್ಥಿಸುವಂತೆ ಅವರನ್ನು ಮಾರ್ಪಡಿಸು ಸ್ವಾಮಿ. ಅಪ್ಪ ಯೇಸು, ವಿಶೇಷವಾಗಿ ಪವಿತ್ರಾತ್ಮರ ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರಾ. ಪವಿತ್ರಾತ್ಮರ ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ನಮ್ಮೆಲ್ಲ ಕಷ್ಟ ದುಃಖಗಳನ್ನು ಸಹಿಸುವಂತ ಪವಿತ್ರಾತ್ಮರ ನಮ್ಮೊಂದಿಗಿದ್ದೀರಾ. ನಿಮ್ಮಂತ ಮಿತ್ರರಿಲ್ಲ ಪವಿತ್ರಾತ್ಮರೇ. ಅದಕ್ಕಾಗಿ ಪವಿತ್ರಾತ್ಮರೇ ನಿನಗೆ ಕೋಟಿ ಸ್ತೋತ್ರ ಪವಿತ್ರಾತ್ಮರೇ. ವಿಶೇಷವಾಗಿ ಎಲ್ಲ ಮಿತ್ರರಿಗಿಂತ ನೀವು ನಮಗೆ ಒಳ್ಳೆಯ ಮಿತ್ರರು ಏಸಪ್ಪ. ಅಪ್ಪ ಏಸಪ್ಪ, ನಮ್ಮ ರೋಗದಲ್ಲಿ, ನೋವಿನಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ ನಾವು ನಿಮ್ಮನ್ನು ಮರೆತರು, ನೀವು ನಮ್ಮನ್ನು ಮರೆಯದಂತೆ ಒಳ್ಳೆ ಮಿತ್ರರಾಗಿ ಸದಾ ಕಾಲವು ನಾವು ಒಂದೇ ಹೆಜ್ಜೆ ಇಟ್ಟರೆ ಹತ್ತು ಹೆಜ್ಜೆ ಇಟ್ಟು ಓಡಿ ಬರುವಂತ ಒಳ್ಳೆಯ ಮಿತ್ರರು ನೀವು ಹಾಕಿದಿರ ಸ್ವಾಮಿ. ಅದಕ್ಕಾಗಿ ನನಗೆ ಕೋಟಿ ಸ್ತೋತ್ರ ಸ್ವಾಮಿ. ಇಡೀ ವಿಶ್ವದಲ್ಲಿರುವಂತ ಎಲ್ಲ ಮಿತ್ರರು ನಮ್ಮ ಪರಿಶುದ್ಧ ಪೂಜ್ಯ ಕನ್ಯಮರಮ್ಮನವರೇ, ಸದಾ ನಮ್ಮೊಂದಿಗೆ ಜೀವಿಸುವಂತ ತಾಯಿಯೇ, ನಮ್ಮ ಎಲ್ಲ ಮಿತ್ರರಿಗೆ ಬೇಕಾದಂತ ಕೃಪೆಯ ವರದಾನ, ಐಶ್ವರ್ಯ, ಅಂತಸ್ತು, ಆಸ್ತಿ, ನೆಮ್ಮದಿಯನ್ನು ಅನುಗ್ರಹಿಸಿ ಆ ಮಕ್ಕಳು ನಿಮಗೆ ಸಾಕ್ಷಿಯಾಗಿ ಜೀವಿಸುವಂತೆ, ಎಲ್ಲ ರೋಗಗಳಿಂದ ಬಿಡುಗಡೆ ಕೊಟ್ಟು ಮುಂದೆ ಬರುವಂತ ಎಲ್ಲ ಕೇಡುಗಳಿಂದ, ದುರ್ಮರಣಗಳಿಂದ ಕಾದು ಸಂರಕ್ಷಿಸಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರಾರ್ಥನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಳ್ಳೆನೆ. ಆಮೇಲೆ 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 ಆರಾಧನೆ. ಅಪ್ಪ ತಂದೆ, ಈ ದಿನ ನನಗೆ ಕುಸಿತಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ದಿನ ನನಗೆ ಜೀವ ಎರಡು ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ ರಾಜ, ಒಂದನೇ ರಾಜ, ಆರಾಧನೆ ರಾಜ. ಅಪ್ಪ ತಂದೆ, ಮಿತ್ರರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಇಡೀ ಪ್ರಪಂಚದಲ್ಲಿರುವ ಎಲ್ಲರಿಗೂ ಒಬ್ಬರೊಬ್ಬರು ಮಿತ್ರರಿದ್ದಾರೆ ಸ್ವಾಮಿ. ಎಷ್ಟೋ ಜನರು ಮಿತ್ರರಿದ್ದಾರೆ ಸ್ವಾಮಿ. ಎಷ್ಟೋ ವಿಷಯಗಳನ್ನು ಸಹಾಯ ಮಾಡುವಂತ ಮಿತ್ರರಿದ್ದಾರೆ ಸ್ವಾಮಿ. ಅಂತ ಮಿತ್ರರನ್ನು ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸು, ಮಿತ್ರರು ಎನ್ನುವುದು ಒಂದು ಸೌಭಾಗ್ಯದಲ್ಲಿ, ಒಂದು ಆಶ್ರಯದಲ್ಲಿ ಅವರನ್ನು ಆಶೀರ್ವದಿಸುತ್ತೇನೆ. ಪ್ರತಿಯೊಬ್ಬರಿಗೂ ನೋವಿನಲ್ಲೂ, ನಲಿವಿನಲ್ಲೂ, ಕಷ್ಟದಲ್ಲೂ, ದುಃಖದಲ್ಲೂ, ಪ್ರತಿಯೊಂದರಲ್ಲೂ ಮಿತ್ರರು ಸಹಾಯವಾಗುತ್ತಾರೆ ತಂದೆ. ಅವರನ್ನು ಆಶೀರ್ವದಿಸುತ್ತೇನೆ. ಅವರನ್ನು ನಿನ್ನ ಕೃಪಾವರದಿಂದ ತುಂಬುತ್ತೇನೆ. ಅಪ್ಪ ಯೇಸುವಿನ ಜೊತೆಯಲ್ಲಿರುವ ಪ್ರತಿಯೊಬ್ಬ ಮಿತ್ರರು ಸ್ವಾಮಿ, ಕೆಲವರು ಜೊತೆಯಲ್ಲಿ ಇರುತ್ತಾರೆ ಸ್ವಾಮಿ, ಆಮೇಲೆ ನಮ್ಮನ್ನು ಬಿಟ್ಟು ಹೊರಟೋಗುತ್ತಾರೆ ಸ್ವಾಮಿ. ಅಪ್ಪ ಅಂತವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಆ ಮಿತ್ರರನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ ತಂದೆ, ಚಿಕ್ಕವರಾಗಬಹುದು, ದೊಡ್ಡವರಾಗಬಹುದು ಸ್ವಾಮಿ, ವಯಸ್ಸಿನಲ್ಲಿ ಅಂತರವಿಲ್ಲ ಸ್ವಾಮಿ, ಮಿತ್ರರಿರುತ್ತಾರೆ ಸ್ವಾಮಿ. ಅಂತ ಮಿತ್ರರನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅವರನ್ನು ತಿಳಿಸುತ್ತೇನೆ. ಅಪ್ಪ ನಿನಗೂ ಸಹ ಮಿತ್ರರಿದ್ದಾರೆ. ಎಷ್ಟೋ ಕಷ್ಟದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ ತನ್ನೊಡನೆ ಇದ್ದು ನನಗೆ ಸಹಾಯ ಮಾಡಿದ್ದಾರೆ ಸ್ವಾಮಿ. ಅಂತವರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ತಂದೆ, ನಾನು ಆಸ್ಪತ್ರೆಯಲ್ಲಿ ಇರುವಾಗ ಪ್ರತಿಯೊಬ್ಬರು ಮಿತ್ರರು ಸ್ವಾಮಿ ನನ್ನನ್ನು ಸಂತೈಸಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಜನ ನನ್ನ ಜೊತೆಯಲ್ಲೇ ಇದ್ದು ನನಗೆ ಸಾಂತ್ವನವನ್ನು ನೀಡಿದಂತ ಮಿತ್ರರಿದ್ದಾರೆ ಸ್ವಾಮಿ. ಅವರನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಚಿಕ್ಕ ವಯಸ್ಸಿನಿಂದ ಇಷ್ಟು ವಯಸ್ಸಿನವರೆಗೂ ನನಗೆ ನೋಡಿಕೊಂಡು ಇರುವಂತ ಮಿತ್ರರಿದ್ದಾರೆ ಸ್ವಾಮಿ. ಅವರನ್ನು ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲರಿಗಿನ್ನ ವಿಶೇಷವಾದ, ಎಲ್ಲರ ಪ್ರೀತಿಗಿನ್ನ ಹೆಚ್ಚಿನ ಪ್ರೀತಿ ಉಳ್ಳ ಮಿತ್ರನು ನಿನ್ನ ಸ್ವಾಮಿ. ಅಪ್ಪ ಯೇಸು, ನಾನು ಬಿಟ್ಟು ಬಂದಾಗಿನಿಂದ, ನಿನ್ನ ಕಂಡುಕೊಂಡಾಗಿನಿಂದ ನೀನು ನನ್ನ ಜೊತೆ ಇದೆಯ. ನೀನು ಒಬ್ಬ ಉನ್ನತವಾದ ಮಿತ್ರನು ಸ್ವಾಮಿ. ನಿನಗೆ ಕೋಟಿ ಒಂದನೇ ಆರಾಧನೆ, ಮಹಿಳೆ ಸ್ವಾಮಿ. ಯೇಸು, ನಾನು ಇರುತ್ತಿರುವ ತನಕ ನೀನು ಮಿತ್ರನಾಗಿ ನನ್ನ ಜೊತೆ ಇದ್ದು ನನ್ನನ್ನು ನಿನ್ನ ಸಾನ್ನಿಧ್ಯಕ್ಕೆ ಸೇರಿಸಿಕೊಂಡು ಎಂದು ಪ್ರಾರ್ಥಿಸುತ್ತಿದ್ದೇನೆ ತಂದೆ. ಇಡೀ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಿನ್ನ ಮಿತ್ರರನ್ನು ನಿನ್ನ ಪಾದ ಚರಣಕ್ಕೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಪವಿತ್ರಾತ್ಮೆ, ನೀನು ಸಹ ನನಗೆ ಮಿತ್ರನಾಗಿದ್ದು ನಾನು ಹೋಗುವಲ್ಲಿ ಬರುವಲ್ಲಿ ನನ್ನನ್ನು ಕಾಪಾಡಿ ಸಂರಕ್ಷಿಸು ಸ್ವಾಮಿ. ಮಿತ್ರರಿಗಾಗಿ ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ, ಹೇಳಲು ವರ್ಣಿಸಲು ಸಾಧ್ಯವಿಲ್ಲ ಸ್ವಾಮಿ. ಮಿತ್ರರು ಸ್ವಾಮಿ
ಎಷ್ಟೋ ಜನ ಮಿತ್ರರಿದ್ದಾರೆ ಸ್ವಾಮಿ. ಆ ಮಿತ್ರರನ್ನೆಲ್ಲ ನಿನ್ನ ಪಾದ ಕಮಲಕ್ಕೆ ಸಮರ್ಪಿಸುತ್ತ ಈ ಪ್ರಾರ್ಥನೆಯನ್ನು ನಿನ್ನ ಪಾದ ಶರಣಕ್ಕೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಇಂಥ ಅದ್ಭುತ ಮತ್ತು ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿದ್ದೇನೆ ತಂದೆಯೇ, ಆಮೆನ್. ಪ್ರಾರ್ಥಿಸಿ. ಒಂದು ಒಳ್ಳೆಯ ಯೇಸುವೇ ಸ್ತೋತ್ರ, ಕರುಣಾಮಯನೇ ಸ್ತೋತ್ರ. ಅಪ್ಪಿ ಬೆಳಗಿನ ಜಾವವನ್ನು ನೀನು ನನಗೆ ನೀಡಿ ನಿನ್ನಲ್ಲಿ ಪ್ರಾರ್ಥಿಸಲು ನನಗೆ ನೆರವಾಗಿದ್ದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ನನ್ನ ಎಲ್ಲಾ ಮಿತ್ರರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ನನ್ನ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬ ಮಿತ್ರರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಹೌದು ಸ್ವಾಮಿ, ಮಿತ್ರರು ಸ್ವಾಮಿ ನನಗೆ ಅನೇಕರು ಇದ್ದಾರೆ ಸ್ವಾಮಿ. ಅವರೆಲ್ಲರೂ ನನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ನನ್ನ ಕಷ್ಟದಲ್ಲಿ ಸಹಾಯ ಮಾಡಿದಂತ ಮಿತ್ರರನ್ನು ಸ್ವಾಮಿ, ಹಾಗೂ ನನ್ನ ಹಣಕಾಸು ಸಮಸ್ಯೆಯಲ್ಲಿದ್ದಾಗ ಹಣವನ್ನು ಒದಗಿಸಿಕೊಟ್ಟಂತಹ ಮಿತ್ರರನ್ನು ಸ್ವಾಮಿ, ನನ್ನ ಮನಸ್ಸು ಸರಿ ಇಲ್ಲದಾಗ ನನಗೆ ಸಾಂತ್ವನವನ್ನು ನೀಡಿದಂತಹ ಪ್ರತಿಯೊಬ್ಬ ಮಿತ್ರರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನನ್ನ ಹೆಜ್ಜೆ ನನ್ನನ್ನು ಮುನ್ನಡೆಸುತ್ತಿರುವ ನನ್ನ ಎಲ್ಲ ಮಿತ್ರರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅವರೆಲ್ಲರ ಮೇಲೆ ಕರುಣೆಯಾಗಿರಿ, ಅವರೆಲ್ಲರ ಕುಟುಂಬವನ್ನು ಆಶೀರ್ವದಿಸಿರಿ, ಅವರಿಗೆ ನೀಡಿರುವ ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಹೌದು ಸ್ವಾಮಿ, ನಮಗೆ ಯಾವುದೇ ಕಷ್ಟಗಳು ನೋವುಗಳು ಬಂದಲ್ಲಿ ಸ್ವಾಮಿ ಅದನ್ನು ನಾವು ಹೇಳಿಕೊಳ್ಳುವುದು ನಮ್ಮ ಮಿತ್ರರ ಬಳಿಯಲ್ಲಿಯೇ ಸ್ವಾಮಿ. ಅವರ ಬಳಿ ಹೇಳಿಕೊಂಡಾಗ ಸ್ವಾಮಿ ನಮ್ಮಲ್ಲಿರುವಂತಹ ಮನಸ್ಸಿನ ಆತಂಕಗಳು ದೂರವಾಗುತ್ತವೆ ಸ್ವಾಮಿ. ಒಂದು ರೀತಿಯ ಮನಸ್ಸಿನ ನೆಮ್ಮದಿಯನ್ನು ನೀಡುತ್ತೆ ಸ್ವಾಮಿ. ಅಂತಹ ಹೇಳಿಕೊಳ್ಳುವಂತಹ ಸ್ನೇಹಿತರನ್ನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ನನಗೆ ಕೋಟ್ಯಾನುಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇನೆ. ನೀನು ಒಬ್ಬ ನನಗೆ ಒಳ್ಳೆಯ ಮಿತ್ರ ಸ್ವಾಮಿ. ಹೌದು ಸ್ವಾಮಿ, ಬೆಳಗಿನ ಜಾವದಲ್ಲೇ ಎದ್ದು ಸ್ವಾಮಿ ನಿನ್ನ ಬಳಿ ನಮ್ಮೆಲ್ಲ ಕೋರಿಕೆಗಳನ್ನು ನಿನ್ನ ಬಳಿ ಇಡುತ್ತೇವೆ, ನಮ್ಮ ಕಷ್ಟಗಳನ್ನೆಲ್ಲ ನಿಮ್ಮ ಬಳಿ ಹೇಳಿಕೊಳ್ಳುತ್ತೇವೆ ಸ್ವಾಮಿ. ನೀನು ಒಳ್ಳೆಯ ಮಿತ್ರನಲ್ಲವೇ ಸ್ವಾಮಿ, ನೀನು ನಮಗೆ ನೀಡುವಂತಹ ಒಳ್ಳೆಯ ಸಹಾಯಕನು ನೀನಲ್ಲವೇ ಸ್ವಾಮಿ. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಎಲ್ಲ ಮಿತ್ರರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲ ಮಿತ್ರರು ಸ್ವಾಮಿ ಒಳ್ಳೆಯ ಮನಸ್ಸು ಉಳ್ಳವರಾಗಲಿ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೇಳುವಂತಹ ಮನುಷ್ಯರಾಗಲಿ ಸ್ವಾಮಿ. ನಿನ್ನ ಸತ್ಯದ ಅರಿವನ್ನು ತಿಳಿದುಕೊಂಡು ಸ್ವಾಮಿ ಇತರರಿಗೂ ಆ ಸತ್ಯವನ್ನು ತಿಳಿಸುವಂತಹ ಮಿತ್ರರಾಗಲಿ ಸ್ವಾಮಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಹೌದು ಸ್ವಾಮಿ, ಎಷ್ಟು ಕನ್ಯಾಸ್ತ್ರೀಯರು ಇದ್ದಾರೆ ಸ್ವಾಮಿ, ಎಷ್ಟು ಗುರುಗಳು ಇದ್ದಾರೆ ಸ್ವಾಮಿ, ಎಷ್ಟು ಸಭಾಪಾಲಕರು ನನ್ನ ಮಿತ್ರರಾಗಿದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಕಾರ್ಯಗಳಿಗೆ ಸಮರ್ಪಿಸುತ್ತಿದ್ದೇನೆ. ಬ್ರದರ್ ದಾರಿಯವರು ಸ್ವಾಮಿ ನನಗೆ ಒಳ್ಳೆಯ ಮಿತ್ರರಾಗಿದ್ದಾರೆ ಸ್ವಾಮಿ. ಅವರನ್ನು ಸ್ವಾಮಿ ನಿಮ್ಮ ಕಾರ್ಯಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು ಆಶೀರ್ವದಿಸು, ಅವರ ಸೇವೆಯನ್ನು ಆಶೀರ್ವದಿಸು ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ರಾಜ. ಹಬ್ಬದಲ್ಲಿ ನೀನು ನನಗೆ ಕೊಟ್ಟಂತಹ ಎಲ್ಲ ಮಿತ್ರರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ಸ್ವಾಮಿ, ಇತರರು ಸ್ವಾಮಿ ಒಳ್ಳೆಯ ಮಿತ್ರರಾಗಲಿ ಸ್ವಾಮಿ, ಅವರಿಗೆ ಒಳ್ಳೆಯ ಮನಸ್ಸು ಬರಲಿ ಸ್ವಾಮಿ. ಅವರು ಒಳ್ಳೆಯದನ್ನೇ ಚಿಂತಿಸುತ್ತಾ, ಒಳ್ಳೆಯದನ್ನೇ ಆಲೋಚಿಸುತ್ತಾ, ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಮಿತ್ರರಾಗಲೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ನನ್ನ ಜೀವವುಳ್ಳ ತಂದೆಯೇ, ಆಮೇಲೆ ಯೇಸುವೇ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಆರಾಧನೆ, ಯೇಸುವೇ ಮಹಿಮೆ. ಅಪ್ಪ ತಂದೆಯ ನನ್ನ ದೇವರೇ, ಅಪ್ಪ ಯೇಸುವೇ, ನನ್ನ ಎಲ್ಲ ಮಿತ್ರರಿಗಾಗಿ ಯೇಸುವೇ ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ವಿಶೇಷವಾಗಿ ಸ್ವಾಮಿ ನನಗೆ ಒಳ್ಳೆಯ ಒಂದು ಬ್ರದರನ್ನು ನನಗೆ ಮಿತ್ರನಾಗಿ ನನಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ ಸರಿ ದಾರಿಯಲ್ಲಿ ನಮ್ಮನ್ನು ನಡೆಸುತ್ತಿರುವ ನನ್ನ
ಬ್ರದರ್ ಅದನ್ನು ಸ್ವಾಮಿ ಆಶೀರ್ವಿಸಿರಿ ಅಪ್ಪ. ಅಪ್ಪ, ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು, ಯಾವ ರೀತಿಯಲ್ಲಿ ನಾವು ಇರಬೇಕು ಎನ್ನುವುದು ನಮಗೆ ಕಲಿಸಿಕೊಡ್ತಿರುವಂತ ಬ್ರದರನ್ನು ಆಶೀರ್ವಿಸಿರಿ, ಅವರ ಕುಟುಂಬನ ಆಶೀರ್ವಿಸಿರಿ ಅಪ್ಪ. ಅಪ್ಪ ತಂದೆ ಯೇಸುವೇ, ವಿಶೇಷವಾಗಿ ಸ್ವಾಮಿ ಅಪ್ಪ, ನನ್ನ ಜೀವಿತದ ಕಷ್ಟದಲ್ಲಿ ಸ್ವಾಮಿ ನನ್ನನ್ನು ಆಚರಿಸಿದಂತ ಮಿತ್ರರನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ಅಪ್ಪ. ಅಪ್ಪ, ನನ್ನೆಲ್ಲ ಭಾರದಲ್ಲಿ, ನನ್ನ ಕಷ್ಟದಲ್ಲಿ, ನನ್ನ ಕಣ್ಣೀರಲ್ಲಿ ಸ್ವಾಮಿ ಯೇಸುವೇ, ನನ್ನನ್ನು ನಡೆಸಿದಂತ ಮಿತ್ರರನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ಯೇಸುವೇ. ಅಪ್ಪ, ವಿಶೇಷವಾಗಿ ಸ್ವಾಮಿ ಯೇಸುವೇ, ಅಪ್ಪ ನನ್ನ ಎಲ್ಲ ನೋವಿನಲ್ಲಿ ಸ್ವಾಮಿ ಅಪ್ಪ, ನನ್ನನ್ನು ಹುಡುಕಿ ಬಂದ ನನ್ನ ಮಿತ್ರನು ನೀವು ಸ್ವಾಮಿ. ಅಪ್ಪ, ನನ್ನೆಲ್ಲ ಕಷ್ಟಗಳಲ್ಲಿ ಸ್ವಾಮಿ, ನನ್ನೆಲ್ಲ ಕಣ್ಣೀರಲ್ಲಿ ನನ್ನನ್ನು ನಡೆಸಿದಂತೆ ಮಿತ್ರರು ನೀವು ಸ್ವಾಮಿ. ಅಪ್ಪ, ನೀವು ಮಿತ್ರರಾಗಿ ನನ್ನನ್ನು ಕಾಪಾಡಿ ನನ್ನ ಕುಟುಂಬವನ್ನು ಸ್ವಾಮಿ ಯೇಸುವೆ, ನನ್ನೆಲ್ಲ ಭಾರಗಳನ್ನು ಸ್ವಾಮಿ ಯೇಸುವೆ, ನನ್ನ ಮಿತ್ರನಾಗಿ ಯೇಸುವೆ. ಅಪ್ಪ, ನನ್ನನ್ನು ಹಗುರ ಮಾಡಿದಂತ ನನ್ನ ಮಿತ್ರರಾದ ದೇವರು ಯೇಸುವೆ. ಅಪ್ಪ, ನಿನಗೆ ಕೋಟಿ ಕೋಟಿ ಸ್ತೋತ್ರ ವಂದನೆ ಅಪ್ಪ ಯೇಸುವೆ. ನೀವು ನನ್ನ ಮಿತ್ರನಾಗಿ ಇದ್ದರೆ ನನಗೆ ಸಾಕು ನನ್ನ ಜೀವಿತದಲ್ಲಿ ಸ್ವಾಮಿ, ನನಗೆ ಎಲ್ಲರೂ ಸ್ವಾಮಿ ಮಿತ್ರರಾಗಿ ಬಂದು ಸ್ವಾಮಿ ನನ್ನನ್ನು ನೋಯಿಸಿದಂತ ಯೇಸುವೆ, ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನಮಗೆ ಮೋಸ ಮಾಡಿದಂತ ಆಗಲಿರ್ಬೋದು, ಒಳ್ಳೆಯದು ಮಾಡಿರೋ ಮಿತ್ರರಾಗಿರ್ಬೋದು ಸ್ವಾಮಿ. ಅಪ್ಪ, ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ದೇವ. ಅವರನ್ನು ಆಶೀರ್ವಿಸಿದೆಪ್ಪ. ಅಪ್ಪ, ಅವರನ್ನು ಬಲಪಡಿಸಿದೆ ಸ್ವಾಮಿ. ಅಪ್ಪ, ನೀವು ಹೇಳಿದಿರಿ ಸ್ವಾಮಿ, ಅವರು ಏನು ಮಾಡುತ್ತಿದ್ದರು ಅವರ ಹರಿಯದನ್ನು ಕ್ಷಮಿಸಿದಿರಿ ಎಂದು ಹೇಳಿದರು ಸ್ವಾಮಿ. ಅಪ್ಪ, ಅಂತವರನ್ನೆಲ್ಲ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇನೆ ದೇವ. ಅಮ್ಮ ಪರಿಶುದ್ಧ ಪೂಜೆ ಮಾತು ಮರಿಮನವರು ಸದಾ ನಮಗಾಗಿ ದಿನನಿತ್ಯವೂ ತನ್ನ ಮಕ್ಕಳಲ್ಲಿ ಪ್ರಾರ್ಥಿಸುತ್ತಿರುವಂತ ನನ್ನ ತಾಯಿ, ಇಂದು ನನ್ನ ಎಲ್ಲ ಮಿತ್ರರಿಗಾಗಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತೇನೆ ನನ್ನ ಜೀವದ ಹೊರೆಯಲ್ಲಿ. ಆಮೇಲೆ ಆಮೇಲೆ ಯೇಸುವೇ, ಒಳ್ಳೆಯ ಮಿತ್ರನು ನೀನು ಸ್ವಾಮಿ. ಹೌದು ಯೇಸುವೇ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೀವಿತದಲ್ಲಿ ಒಳ್ಳೆಯ ಮಿತ್ರರು ಬಂದಿದ್ದಾರೆ ರಾಜ, ಹಾಗೂ ಬಿಟ್ಟು ಹೋಗಿದ್ದಾರೆ ರಾಜ. ಕೆಟ್ಟ ಮಿತ್ರರು ಎಂದು ಯಾರನ್ನು ಹೇಳಲು ಸಾಧ್ಯವಿಲ್ಲ ರಾಜ. ಯಾಕೆಂದರೆ ಅವರಲ್ಲಿರುವಂತಹ ಬಲಹೀನತೆಗಳು ಅಥವಾ ಅವರಲ್ಲಿರುವಂತಹ ನಿರಾಸೆಗಳು ಅಥವಾ ಅವರಲ್ಲಿ ಬಂದು ಹೋದಂತ ಪ್ರಾಪಂಚಿಕವಾದ ಕೆಟ್ಟ ಚಿಂತೆಗಳ ನಿಮಿತ್ತವಾಗಿ, ಸ್ವಾರ್ಥ ನಿಮಿತ್ತವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿರಬಹುದು ರಾಜ. ಅವರನ್ನು ಆಶೀರ್ವದಿಸಿರಿ. ಹಾಗೆ ನಮ್ಮೊಂದಿಗೆ ಹಗಲೂ ರಾತ್ರಿ ಇದ್ದು ಯಾವ ವಿಧವಾದ ತಪ್ಪುಗಳಿಲ್ಲದೆ, ಕೊರತೆಗಳಿಲ್ಲದೆ, ಮೋಸವಿಲ್ಲದೆ, ವಂಚನೆವಿಲ್ಲದೆ ತಾವಾಗಿಯೇ ತಾವು ಬಿಟ್ಟು ಹೋದಂತಹ ಮಿತ್ರರು ಹಲವು ಜನರ ಬಾಳಿನಲ್ಲಿದ್ದಾರೆ ರಾಜ. ನನ್ನ ಬಾಳಿನಲ್ಲಿ ಇದ್ದಾರೆ ರಾಜ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಸಹಾಯ ಮಾಡಿದಂತ ಮಿತ್ರರು ರಾಜ, ಕರುಣಿಸಿರಿ ರಾಜ. ಸ್ವಾಮಿ, ಸ್ವರ್ಗೀಯ ಯಾತ್ರೆಗಾಗಿ, ಈ ಸ್ವರ್ಗೀಯ ಯಾತ್ರೆಯ ಕೆಲವು ಎಷ್ಟೋ ಅವಶ್ಯಕತೆಗಳಿಗಾಗಿ ಉದಾರತೆಯ ಕರಗಳನ್ನು ಚಾಚಿದಂತಹ ಆಧ್ಯಾತ್ಮಿಕ ಒಳ್ಳೆಯ ಮಿತ್ರರು ಸ್ವಾಮಿ ಧನರಾಜ. ಸ್ವಾಮಿ, ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ಈ ಸ್ವರ್ಗೀಯ ಯಾತ್ರೆಗಾಗಿ ಉದಾರತೆಯ ಕರಗಳನ್ನು ಚಾಚಿದಂತಹ ಎಲ್ಲ ಮಕ್ಕಳನ್ನ ಆಶೀರ್ವದಿಸಿರಿ ರಾಜ. ಸ್ವರ್ಗೀಯ ಯಾತ್ರೆಯನ್ನ ಒತ್ತು ನಡೆದಂತಹ ವ್ಯಕ್ತಿಗಳು ಇಂದು ಪರರ ಮಾತುಗಳಿಂದಾಗಲಿ ಅಥವಾ ಪರರು ತುಂಬಿದ ವಿಷ ಬೀಜದಿಂದಾಗಲಿ, ಸಂಶಯಗಳಿಂದಾಗಲಿ ಬಿಟ್ಟು ಹೋಗಿದ್ದಾರೆ ರಾಜ. ಅವರಲ್ಲಿ ವ್ಯಾಪಿಸಿದ ಕೆಟ್ಟತನ ಪರರಿಂದ ರಾಜ. ಅವರ ಮುಗ್ಧರು ರಾಜ. ಅವರೇನು ಸತ್ಯವನ್ನು ಅರಿಯದವರು ರಾಜ. ಅಸತ್ಯಗಳನ್ನು ಕೇಳಿ ಸತ್ಯವನ್ನ ಮರೆತು ಹೋದ ಮಿತ್ರರನ್ನು ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿರಿ ರಾಜ. ನಮ್ಮ ಅವಶ್ಯಕತೆಗಳನ್ನು ಪೂರೈಸಲು ನಮಗೆ ಹಸುವಿನಲ್ಲಿ ಆಹಾರವನ್ನು ಕೊಟ್ಟು, ವಸ್ತ್ರವನ್ನು ಕೊಟ್ಟು, ಸ್ವಾಮಿ, ನಮಗೆ ಮನೆ ಕಟ್ಟಲು ಬೇಕಾದ
ಹಲವು ವಿಧವಾದ ಸಹಾಯಗಳನ್ನು ಮಾಡಿ, ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯಗಳನ್ನು ಮಾಡಿ, ನಮ್ಮ ಅವಶ್ಯಕತೆಗಳಿಗೆ, ರೋಗಾವಸ್ಥೆಗೆ ಸಹಾಯವನ್ನು ಮಾಡಿ, ಎಲ್ಲಾ ತರದಲ್ಲಿಯೂ ನಮಗೆ ಕರಗಳನ್ನು ಚಾಚಿದಂತಹ ಮಿತ್ರರು ನಿಮ್ಮ ದಾನವ ಸ್ವಾಮಿ. ಎಲ್ಲ ಮಿತ್ರರ ಮೇಲೆ ಕರುಣೆ ತೋರಿದ ರಾಜ ಸ್ವಾಮಿ. ಅಂದಿನಿಂದ ಇಂದಿನ ದಿನದವರೆಗೂ, ಇನ್ನು ಬರುವ ಜೀವಮಾನ ಕಾಲದವರೆಗೂ ₹1 ನಮಗೆ ಉದಾರತೆಯ ಕರಗಳನ್ನು ಚಾಚುವಂತ, ನಮಗೆ ಬೇಕಾದದ್ದನ್ನು ಕರುಣಿಸುವಂತ ಎಲ್ಲ ಮಿತ್ರರನ್ನ ಅಭಿಷೇಕಿಸಿ ಆಶೀರ್ವದಿಸಿರಿ ರಾಜ. ಏಕೆಂದರೆ ನೀವು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಧದಲ್ಲಿ ದಾನ ಮಾಡುವವರನ್ನ, ಸಹಾಯ ಮಾಡುವವರನ್ನ, ಸಾಂತ್ವನ ಕೊಡುವವರನ್ನ, ಪ್ರೀತಿಸುವವರನ್ನ, ಹೀಗೆ ಎಲ್ಲರನ್ನ ಕೊಡುವವರು ನೀವು ಸ್ವಾಮಿ. ನಿಮ್ಮಿಂದ ಸ್ವಾಮಿ ಎಲ್ಲ ಮಿತ್ರರಿಂದ ಬರುವಂಥದ್ದು. ಆದರೆ ನಾವಾಗಿಯೇ ಒಳ್ಳೆಯ ಮಿತ್ರರನ್ನು ಕಳೆದುಕೊಂಡು ಬಿಡುತ್ತೇವೆ ರಾಜ. ಅಂತ ಒಂದು ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬಂದಿದೆ ರಾಜ. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ ರಾಜ. ಒಳ್ಳೆಯ ಮಿತ್ರರನ್ನು ನಾವು ಕಳೆದುಕೊಂಡಿದ್ದೇವೆ ರಾಜ. ಅದು ನಮ್ಮ ಮಾತಿನಿಂದ ಆಗಬಹುದು, ನಮ್ಮ ವರ್ತನೆಯಿಂದ ಆಗಬಹುದು, ನಮ್ಮ ಚಿಂತನೆಯಿಂದ ಆಗಬಹುದು, ನಮ್ಮ ಸಂಶಯದಿಂದ ಆಗಬಹುದು, ಅಥವಾ ಮತ್ತೊಬ್ಬರು ನಮಗೆ ಹೇಳಿಕೊಟ್ಟದ್ದನ್ನ ಕೇಳಿದಿಂದ ಆಗಬಹುದು, ಅಥವಾ ನಮ್ಮನ್ನು ತಪ್ಪುಗಳನ್ನು ತೋರಿಸಿ ನಮ್ಮನ್ನು ಖಂಡಿಸಿದಾಗ ಆಗಬಹುದು, ಕೋಪಗೊಂಡಾಗ ಆಗಬಹುದು. ಹೀಗೆ ಶಕ್ತಿಗಳ ನಿಮಿತ್ತವಾಗಿ ಮಿತ್ರರನ್ನು ಕಳೆದುಕೊಂಡಿದ್ದೇವೆ ರಾಜ. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿರಿ ರಾಜ. ಮಿತ್ರರನ್ನು ದುರುಪಯೋಗ ಪಡಿಸಿಕೊಂಡಿದ್ದೇವೆ ರಾಜ. ಕ್ಷಮಿಸಿರಿ ರಾಜ. ಅಂತೆಯೇ ಯೇಸುವೆ, ನಿಜವಾದ ಒಬ್ಬ ಮಿತ್ರ ನಮ್ಮ ಆತ್ಮ ರಕ್ಷಣೆಗಾಗಿ ಪ್ರಾರ್ಥಿಸುವವನು ರಾಜ. ಸದಾ ನಮಗಾಗಿ ಪ್ರಾರ್ಥಿಸು ಎಂದು ಹೇಳಿ ನಮ್ಮನ್ನ ಪ್ರಾರ್ಥಿಸುವಂತೆ ಮಾಡಿದವರು ರಾಜ. ಚಿಕ್ಕ ಪ್ರಾಯದಿಂದ ಆಧ್ಯಾತ್ಮಿಕವಾಗಿ ಬೆಳೆಸಿದಂತಹ ಕನ್ಯಾಸ್ತ್ರೀ ಗುರು, ನಮ್ಮ ಮುಂದೆ ಇರುವಂತಹ ಸೇವಕರು, ಪ್ರಾರ್ಥಿಸುವವರು, ಶುಭ ಸಂದೇಶ ಸಾರುವವರ ವಚನಗಳು ಸ್ವಾಮಿ, ಬಲಿಪೂಜಾ ವಿಧಿಗಳ ನೆರವೇರಿಸುವ ಯಾಚಕರು, ಇವರೆಲ್ಲರೂ ಒಳ್ಳೆಯ ಮಿತ್ರರಾಗಿದ್ದಾರೆ ರಾಜ. ಇವರೆಲ್ಲರನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರುಗಳನ್ನು ಆಶೀರ್ವದಿಸಿರಿ ರಾಜ. ಅಂತೆಯೇ ನಮ್ಮನ್ನು ಪ್ರತಿ ದಿನದಲ್ಲಿ ಸ್ವಾಮಿ ಪ್ರೇರೇಪಿಸುವಂತಹ, ವಿಶ್ವಾಸದಲ್ಲಿ ಮುನ್ನಡೆಸುವಂತಹ ಮಿತ್ರನಿಗಿಂತ ಮಿಗಿಲಾದ ಮಿತ್ರ ಯಾರೂ ಇಲ್ಲ ರಾಜ. ನಮ್ಮ ತಪ್ಪನ್ನು ತೋರಿಸುವಂತಹ ಮಿತ್ರನಿಗಿಂತ ಮಿಗಿಲಾದ ಮಿತ್ರ ಯಾರೂ ಇಲ್ಲ ರಾಜ. ನಮ್ಮನ್ನು ಖಂಡಿಸುವಂತಹ ಮಿತ್ರನಿಗಿಂತ ಮಿಗಿಲಾದ ಮಿತ್ರ ಯಾರೂ ಇಲ್ಲ ರಾಜ. ತಿನ್ನುವುದು, ಕುಡಿಯುವುದು, ಮೋಜು ಮಾಡುವುದು, ಸುತ್ತುವುದು, ಇವೆಲ್ಲ ಮಿತ್ರರು ಸ್ವಾಮಿ ಪ್ರಾಪಂಚಿಕವಾಗಿರುವವರು ರಾಜ. ಅದರ ಆಧ್ಯಾತ್ಮಿಕವಾಗಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಸ್ವಾಮಿ ಕೋಪಗೊಂಡರೂ ಸಹಿಸಿಕೊಳ್ಳುತ್ತಾ, ದೋಷಿಸಿದರು, ನಿಂದಿಸಿದರೂ ಸಹಿಸಿಕೊಳ್ಳುತ್ತಾ, ತೆಗಳಿದರು, ತೀರ್ಪಿಟ್ಟರು, ಅವಮಾನಪಡಿಸಿದರೂ ಸಹಿಸಿಕೊಳ್ಳುತ್ತಾ, ಅವಹೇಳನ ಮಾಡಿದರೂ ಸಹಿಸಿಕೊಳ್ಳುತ್ತಾ, ಒಬ್ಬನನ್ನ ಬೆನ್ನಟ್ಟಿ ನಮ್ಮನ್ನ ಬೆನ್ನಟ್ಟಿ ನಿಮ್ಮೊಂದಿಗೆ ಕರೆತರುವಂತಹ ಆ ಮಿತ್ರನು ನಮಗೆ ಬೇಕು ಸ್ವಾಮಿ. ಸ್ವರ್ಗ ರಾಜ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಒಳ್ಳೆಯ ಮಿತ್ರನು ನಮಗೆ ಬೇಕು ಸ್ವಾಮಿ. ಅವರನ್ನು ನಮಗೆ ಕೊಡಿರಿ ಸ್ವಾಮಿ. ಸಾಯುವ ತನಕ ಕೊಡಿರಿ ಸ್ವಾಮಿ. ಆ ಮಿತ್ರ ಬಾಂಧವ್ಯವನ್ನು ಯಾರು ಕಸಿದುಕೊಳ್ಳದಂತೆ, ಆ ಮಿತ್ರ ಬಾಂಧವ್ಯಕ್ಕೆ ವಿರುದ್ಧವಾಗಿ ಯಾರು ಕೇಡು ಮಾಡದಂತೆ, ಆ ಮಿತ್ರ ಬಾಂಧವ್ಯಗಳನ್ನ ಯಾರು ವಿಷ ಬೀಜವನ್ನು ಬಿತ್ತಿ ದೂರ ಮಾಡದಂತೆ ನಿಮ್ಮ ರಕ್ತ ಕೋಟೆಯನ್ನು ಕಟ್ಟಿ ನಮಗೆ ನಮ್ಮನ್ನು ವಿಶ್ವಾಸದಲ್ಲಿಗೆ ಕರೆದುಕೊಂಡು ಹೋಗುವಂತಹ, ನಮ್ಮನ್ನು ವಿಶ್ವಾಸದಲ್ಲಿ ದೃಢಪಡಿಸುವಂತಹ, ಬಲಪಡಿಸುವಂತಹ, ಸ್ವರ್ಗ ರಾಜ್ಯದಲ್ಲಿ ಒಂದಾಗಿಸುವಂತಹ ಒಳ್ಳೆಯ ಮಿತ್ರರನ್ನು ಪ್ರಾಣ ಮಿತ್ರರಾಗಿ ಕೊಡಿರಿ ರಾಜ. ಹೌದೇಶ್ವರೇ, ಅವನೇ ಒಳ್ಳೆಯ ಮಿತ್ರನು ರಾಜ. ಪ್ರಾಪಂಚಿಕವಾಗಿ, ಲೌಕಿಕವಾಗಿ, ದೈಹಿಕವಾಗಿ, ವೈಯಕ್ತಿಕವಾಗಿ ಮಾತನಾಡದೆ ಆಧ್ಯಾತ್ಮಿಕವಾಗಿ ಮಾತನಾಡುತ್ತಾ, ಆಧ್ಯಾತ್ಮಿಕತೆಯಲ್ಲಿ ನಮ್ಮನ್ನು ತುಂಬಿ ತುಳುಕಿಸುವಂತೆ ಮಾಡುತ್ತಾ, ಜೀವ ಜಲದ ಹೊಂದಲು ನಮ್ಮ ಹೃದಯದಲ್ಲಿ ಹರಿಯುವಂತೆ ಮಾಡುತ್ತಾ, ದೇವರ ಆತ್ಮರೊಂದಿಗೆ ನಮ್ಮನ್ನು ಮಿಲನ ಮಾಡುತ್ತಾ, ದೇವರ ಆತ್ಮರೊಂದಿಗೆ ನಮ್ಮನ್ನು ಮುನ್ನಡೆಸುವ ಒಳ್ಳೆಯ ಮಿತ್ರರನ್ನು ನಮಗೆ ಕೊಡಿರಿ ಸ್ವಾಮಿ. ಅಂತೆಯೇ ಅರಿಯದೆಯೋ ಅರಿವಿಲ್ಲದೆಯೋ ಸ್ವಾಮಿ ನಮಗೆ ದ್ರೋಹ ಮಾಡಿದಂತಹ, ವಂಚಿಸಿದಂತಹ, ತಿರಸ್ಕರಿಸಿದಂತಹ, ನಮ್ಮನ್ನು
ನೀತಿಯ ನಿಮಿತ್ತವಾಗಿ ದಂಡನೆಗೆ ಏರ್ಪಡಿಸಿದಂತ ಎಷ್ಟೋ ಜನ ಮಿತ್ರರು ಇದ್ದಾರೆ ಸ್ವಾಮಿ, ಅವರನ್ನು ಕ್ಷಮಿಸಿರಿ ರಾಜ. ಎಷ್ಟೋ ಸಾರಿ ನಮ್ಮ ಕಣ್ಣೀರುಗಳು, ದುಃಖಗಳು, ಅವರಿಂದ ಮುಖಾಂತರವಾಗಿ ನಮಗೆ ಬಂದಂತ ಕಣ್ಣೀರು, ದುಃಖ, ಭಾರ, ವೇದನೆಯಿಂದ ಕೆಲವು ಸಾರಿ ಅವರನ್ನ ನಾವು ಮರೆತಿದ್ದೇವೆ, ನಿಂದಿಸಿದ್ದೇವೆ ಅಥವಾ ಶಪಿಸಿದ್ದೇವೆ ರಾಜ. ಸ್ವಾಮಿ, ಆದರೂ ಅವರನ್ನು ಆಶೀರ್ವದಿಸಿ ರಾಜ. ಅರಿವಿಲ್ಲದೆ ಅವರು ಮಾಡಿದಂತಹ ಅಪರಾಧಗಳನ್ನು ಆಶೀರ್ವದಿಸಿ ಅವರ ಮೇಲೆ ಕರುಣೆ ತೋರಿರಿ ರಾಜ. ಎಲ್ಲ ಪ್ರಾರ್ಥನೆಗಳು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಕೊಡುತ್ತಾ ಪಿತ್ತ, ಸುತ್ತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಆಮೇನ್. ದೇವರ ವಾಕ್ಯವನ್ನ ಆಲಿಸೋಣ. ಇರಿ. ದೇವರ ವಾಕ್ಯ ಕೀರ್ತನೆ 86:5. ಕರ್ತನೆ, ನೀನು ಒಳ್ಳೆಯವನು, ಶ್ರಮಿಸುವವನು, ನಿನಗೆ ಮೊರೆ ಇಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದಿ. ಯೆಶಾಯ 49:3. ದೇವನನ್ನು ಸೇವಕನು, ನಾನು ಪ್ರಭಾವ ಹೊಂದಬೇಕಾದ ಇಸ್ರಾಯೇಲ್ ಕೂಡಾಗಿದ್ದಿ. ಯೆಶಾಯ 54:10. ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು. 1:24. ಆತನ ಮಾತುಂಡೆಗಳಿಂದ ನಿಮಗೆ ಗುಣವಾಯಿತು. ಯಾಕೋಬ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು, ಅವನು ಪರಿಶೋಧಿತನಾದ ಮೇಲೆ ಶಿವವೆಂಬ ಹಿಮಾಲಯನ್ನು ಹೊಂದುವನು. 1:4. ಪಾಪ ಮಾಡುವ ಪ್ರತಿಯೊಬ್ಬನು ದೇವರ ಆಜ್ಞೆಯನ್ನು ಮೀರುತ್ತಾನೆ, ದೇವರ ಆಜ್ಞೆಯನ್ನು ಉಲ್ಲಂಘಿಸುವುದೇ ಪಾಪ. ಯೆಶಾಯ 84:17. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು. ಯೆರೆಮೀಯ 1:9. ಇಗೋ, ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಫಿಲಿಪ್ಪಿ 4:3. ನನ್ನನ್ನು ಬಲಪಡಿಸುವ ಆತನಲ್ಲಿ ಎಲ್ಲಕ್ಕೂ ಶಕ್ತನಾಗಿದ್ದಾನೆ. ಗಲಾತ್ಯ 3:13. ನಮಗೋಸ್ಕರ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರಕ್ಕೆ ಹೇಳಲಾಗಿರುವ ಶಾಪದಿಂದ ನಮ್ಮನ್ನು ಪಾರು ಮಾಡಿದರು. ಮಾರ್ಕ್ 6:12. ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ನನ್ನ ದೇವರೇ, ನನ್ನ ದೇವರೇ, ನನ್ನನ್ನೇಕೆ ಕೈಬಿಟ್ಟಿದ್ದೀರಿ? ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನನ್ನೇಕೆ ಮರೆತಿದ್ದೀರಿ? ಇನ್ನೆಷ್ಟು ಕಾಲ ನೀವು ಮೌನವಾಗಿರುವಿರಿ? ಇನ್ನೆಷ್ಟು ಕಾಲ ನನ್ನ ನೆನಪು ನಿಮಗಿರುವುದಿಲ್ಲ? ನನ್ನ ಬಾಳಿನ ಪ್ರತಿ ಕಾಲಗಳಿಂದ ಸಮಾಧಾನವಿಲ್ಲ, ಸಂತೋಷವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನಾನೆಷ್ಟು ಒಳಿತನ್ನು ಬಯಸಿದೆಂದು ನನಗೆ ಕೆಡುಕನ್ನು ಬಯಸುವವರೇ ನನ್ನ ಮುಂದೆ ಇದ್ದಾರೆ. ಎಷ್ಟು ಸಹಿಸಿದರೂ ನನ್ನನ್ನು ತುಳಿಯುವವರೇ ಅಧಿಕವಾಗಿದ್ದಾರೆ. ಎಷ್ಟು ಪ್ರೀತಿಸಿದರೂ ನನ್ನನ್ನು ವಂಚಿಸಿದವರೇ ಮುಂದಿದ್ದಾರೆ. ಎಷ್ಟು ಸಹಾಯ ಮಾಡಿದರೂ ನನ್ನನ್ನು ನಿರಾಕರಿಸುವವರು ಎದುರಿದ್ದಾರೆ. ದೇವರೇ, ನನ್ನ ಮನದಾಳದ ದುಃಖ, ವೇದನೆ, ಭಾರಗಳನ್ನು ನೀವು ಮಾತ್ರ ಅರಿತಿರುತ್ತಿರುವವರಲ್ಲವೇ? ನನ್ನ ಪ್ರಾಮಾಣಿಕತೆ ನಿಮ್ಮ ಮುಂದೆ ಇದೆಯಲ್ಲವೇ? ನೀವಲ್ಲದೆ ನನಗೆ ಬೇರೆ ಯಾವ ದೇವರಿದ್ದಾನೆ? ನಾನು ಮನುಷ್ಯರನ್ನು ಆಶ್ರಯಿಸಿಕೊಂಡಿಲ್ಲ ಎಂಬುದು ನಿಮಗೆ ಗೊತ್ತು. ಸಾಕು ಪ್ರಭುವೇ, ಸಾಕು ಗುರುವೇ, ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನನ್ನ ಮೇಲೆ ಕರುಣೆ ತೋರಿ ನನಗೆ ಶಾಂತಿಯನ್ನು ಕರುಣಿಸಿರಿ ಎಂದು ಪಿತಾಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಜೀವನ ತಂದೆ, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಅಮ್ಮ, ನಮ್ಮ ಮಿತ್ರರಿಗಾಗಿ ಪ್ರಾರ್ಥಿಸಿರಿ ಎಂದು ವಿಶ್ವಾಸದಲ್ಲಿ ಜಪಸ್ಸರ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ.